ಇದ್ದೇನೆ. ಈ ಒಂದು ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥಿಸಿಕೊಳ್ಳೋಣ. ಶುದ್ಧನು ಶುದ್ಧನು ಮಹಾಪುರುಷ ಮಹೋನ್ನತ ಸ್ವರ್ಗೀಯ ನಮ್ಮ ತಂದೆಯಾದ ನಿಮಗೆ ಕೋಟಾನು ಸ್ವಾಮಿ, ಭೂಪರಲೋಕದವರು ನಿಮಗೆ ಕೋಟಾನು ಸ್ತೋತ್ರಪ್ಪ ದೇವರೇ. ಪ್ರತಿದಿನವೂ ಕ್ಷಣವು ನಮ್ಮನ್ನ ನಿನ್ನ ಒಂದು ಗಾಯವಾದ ಹಸ್ತದಿಂದ ನಮ್ಮನ್ನು ಮುಟ್ಟಿ ವ್ಯಕ್ತಪಡಿಸಿದಂತ ದೇವರೇ ನಿನಗೆ ಕೋಟಾನು ಸ್ತೋತ್ರ ಸ್ವಾಮಿ. ದೇವರೇ, ನಾವು ಬೆಳಗಿನಿಂದ ಸ್ವಾಮಿ ಇಲ್ಲಿವರೆಗೂ ಒಂದು ಸಬ್ಬತ್ತು ದಿನ ಒಂದು ಕೂಟದಲ್ಲಿ ಭಾಗಿಗಳಾಗಿ ದೇವರೇ ನಿನಗೆ ಮಹಿಮೆ ತರುವ ರೀತಿಯಲ್ಲಿ ಘನತೆ ತರುವ ರೀತಿಯಲ್ಲಿ ನಡೆಸಿದ್ದಕ್ಕಾಗಿ ಕೋಟಾನು ಕೋಟಿ ದೇವರೇ. ನಾವು ಪಾಪಿಗಳು, ಏನು ಬೇಡುವುದಕ್ಕೂ ಯೋಗ್ಯತೆ ಇಲ್ಲದವರಪ್ಪ, ನಿಮ್ಮ ಕೃಪೆಯಿಂದ ನಿಮ್ಮ ಕರುಣೆಯಿಂದ ಸ್ವಾಮಿ ನಮ್ಮನ್ನ ನಿನ್ನ ಒಂದು ಹಸ್ತದಿಂದ ನಮ್ಮನ್ನ ಮುಟ್ಟಿದಕ್ಕಾಗಿ ಕೋಟಾನು ಕೋಟಿ ಸ್ತೋತ್ರ ಸ್ವಾಮಿ. ಇಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಸ್ವಾಮಿ ಅವರನ್ನೆಲ್ಲ ನಿಮ್ಮ ಪಾದಕ್ಕೊಪ್ಪಿಸಿ ಬೇಡುವಾಗ ಎಲ್ಲರೂ ಸ್ವಾಮಿ ನಿನ್ನ ವಾಕ್ಯವನ್ನ ಅರ್ಥಕೊಂಡು ಸ್ವಾಮಿ ನಿನ್ನ ಪ್ರಕಾರ ನಡೆದು ಸ್ವಾಮಿ ನಿನ್ನ ರಾಜ್ಯ ಬರುವವರೆಗೂ ದೇವರೇ ಅದನ್ನು ಅನುಸರಿಸು ನಡೆದುಕೊಂಡು ನಿನ್ನ ಪರಲೋಕ ರಾಜ್ಯದಲ್ಲಿ ಕಾಣಿಸಿಕೊಳ್ಳುವ ಮಕ್ಕಳಾಗಿ ಬಲಪಡಿಸು, ಸ್ಥಿರಪಡಿಸು. ಇನ್ನು ಯಾರ್ಯಾರು ಈ ಕೂಟದಲ್ಲಿ ಭಾಗಿಯಾಗಿಲ್ಲ ಸ್ವಾಮಿ ಅವರೆಲ್ಲರೂ ಅತಿ ಬೇಗನೆ ಭಾಗಿಯಾಗಿ ಸ್ವಾಮಿ ನಿಮಗೆ ಮಹಿಮೆ ತರುವ ರೀತಿಯಲ್ಲಿ ಘನತೆ ತರುವ ರೀತಿಯಲ್ಲಿ ಬಲಪಡಿಸು, ಸ್ಥಿರಪಡಿಸು. ಬರೀ ಕೈಯಲ್ಲಿ ಅವರು ಹೋಗದೆ ಸ್ವಾಮಿ ನಿನ್ನ ಒಂದು ಆಶೀರ್ವಾದಗಳನ್ನು ಒತ್ತುಕೊಂಡು ಸ್ವಾಮಿ ಹೋಗುವ ಮಕ್ಕಳಾಗಿ ಬಲಪಡಿಸು, ಸ್ಥಿರಪಡಿಸು. ಈ ದಿನದಲ್ಲಿ ವಾಕ್ಯ ಕೊಡುವಂತ ಬೋಧಕರನ್ನು ನಿಮ್ಮ ಪಾದಕ್ಕೊಪ್ಪಿಸಿ ಬೇಡುವಾಗ ಸ್ವಾಮಿ ಬಾಯಿಗೆ ಬಾಯಿಯಾಗಿದ್ದುಕೊಂಡು ಸ್ವಾಮಿ ಈ ಕೂಟದಲ್ಲಿ ಭಾಗಿಯಾಗಿರೋರಿಗೆ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಬಲಪಡಿಸು, ಸ್ಥಿರಪಡಿಸು. ಯಾವುದೇ ಒಂದು ಸೈತಾನ್ ಶೋಧನೆಗಳು ಬರ್ತಿದ್ದಂಗೆ ಕಾಯ್ದು ಕಾಪಾಡು. ಎಲ್ಲ ಘನ ಸ್ತುತಿ ಸ್ತೋತ್ರ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರನ್ನು ಪ್ರಾರ್ಥಿಸುತ್ತೇನೆ ಸ್ವಾಮಿ, ಆಮೇನ್. ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರಿಗೆ ಧನ್ಯವಾದಗಳು. ರಾಜು ಪಾಸ್ಟರ್, ನಿಮ್ಮ ಕಡೆಯಿಂದನೇ ಏನೋ ದಬ್ ದಬ್ ಅಂತ ಸೌಂಡ್ ಬರ್ತಾ ಇರೋದು. ಅಲ್ಲಿ ಹೊರಗಡೆ ಪಟಾಕಿ ಹಾಕ್ತಾ ಇದ್ದಾರೆ. ಸೊ ನಮ್ಮ ಸಭಾ ಸಂಗೀತ ಪುಸ್ತಕದಲ್ಲಿ 287ನೇ ಒಂದು ಕೀರ್ತನೆಯನ್ನ ಹಾಡ್ಕೊಳ್ಳೋಣ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು, ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ, ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು. ನಿನ್ನ ಸಮ್ಮುಖದಲ್ಲಿ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಭಾಗ್ಯವಿದೆ. ನಿನ್ನ ಸಮ್ಮುಖದಲ್ಲಿ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಭಾಗ್ಯವಿದೆ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ, ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು. ನಿನ್ನ ಸೃಷ್ಟಿಯೆಲ್ಲ ನಿನ್ನ ಸ್ತುತಿಸುವುದು, ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ನಿನ್ನ ಸೃಷ್ಟಿಯೆಲ್ಲ ನಿನ್ನ ಸ್ತುತಿಸುವುದು, ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ, ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ತಂದನು. ಪಾಪಿಯಾದ ನನ್ನನ್ನು ನಿರೀಕ್ಷಿಸಿದೆ, ರಕ್ಷಣಾ ಮಾರ್ಗದಲ್ಲಿ ನಡೆಯ ಮಾಡಿದೆ.
ಪಾಪಿಯಾದ ಪಾಪಿಯಾದ ನನ್ನನ್ನು ನನ್ನನ್ನು ನಿರ್ಲಕ್ಷಿಸಿದಿ. ನಿರ್ಲಕ್ಷಿಸಿದೆ. ರಕ್ಷಣೆಯ ಮಾರ್ಗದಲ್ಲಿ ನಡೆಯ ಮಾಡಿದ್ದೀರಿ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಸಹಾಡು ಯೇಸು ಕರ್ತ ತಂದನು. ನಿನ್ನ ಜಯದಲ್ಲಿ ಆನಂದಿಸುವವರು ದೇವರಿಗೆ ಸ್ತೋತ್ರವೆಂದು ಹೇಳುತ್ತಿರುವರು. ನಿನ್ನ ಜಯದಲ್ಲಿ ಆನಂದಿಸುವವರು ದೇವರಿಗೆ ಸ್ತೋತ್ರವೆಂದು ಹೇಳುತ್ತಿರುವರು. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು. ನಾವು ಈ ಒಂದು ತ್ರೈಮಾಸಿಕದಲ್ಲಿ ಯಾವ ಒಂದು ಪುಸ್ತಕದ ವಿಷಯದಲ್ಲಿ ಕಲಿಯುವಂತವರಾಗಿದ್ದೇವೆ? ಯಾವ ಪುಸ್ತಕ? ಬೋಧಕರನ್ನ ಬಿಟ್ಟು ಹೇಳಿ. ಯಾವ ಪುಸ್ತಕದ ವಿಷಯದಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ? ವಿಮೋಚನ ಕಂಡ. ವಿಮೋಚನ ಕಾಂಡ ಪುಸ್ತಕವನ್ನ ಕಲಿಯುವಂತವರಾಗಿದ್ದೇವೆ. ಇದು ಎಷ್ಟನೇ ತ್ರೈಮಾಸಿಕದಲ್ಲಿದ್ದೇವೆ ನಾವು? ತ್ರೈಮಾಸಿಕದಲ್ಲಿದೆ. ಯಾವುದು? 3ನೇ ತ್ರೈಮಾಸಿಕದಲ್ಲಿದ್ದೇವೆ. ಎಷ್ಟನೇ ಒಂದು ತಿಂಗಳಲ್ಲಿದ್ದೇವೆ ನಾವು? 3ನೇ ತ್ರೈಮಾಸಿಕದ 3ನೇ ತಿಂಗಳಲ್ಲಿದ್ದೇವೆ. ಈ ಒಂದು ದಿನದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ ಒಂದು ಪಾಠವನ್ನ ಕಲಿಯುವಂತವರಾಗಿದ್ದೇವೆ. ಹೌದಲ್ಲ? ಸೆಪ್ಟೆಂಬರ್ ತಿಂಗಳ ಒಂದು ಪಾಠವನ್ನ ನಾವು ಕಲಿಯುವಂತವರಾಗಿದ್ದೇವೆ. ಒಟ್ಟು ನಾವು 9 ಪಾಠಗಳನ್ನ ಕಲ್ತಿದ್ದೇವೆ. ಎಷ್ಟು ಜನಕ್ಕೆ ನೆನಪಿದೆ ಯಾವ ಪಾಠಗಳನ್ನ ಕಲ್ತಿದ್ದೇವೆ ಅಂತ ಹೇಳಿ? 9 ಪಾಠಗಳನ್ನ ಕಲ್ತಿದ್ದೇವೆ. ನಮ್ಮ ಬೋಧಕರನ್ನ ಬಿಟ್ಟು ಉಳಿದವರ ಉತ್ತರವನ್ನ ಹೇಳೋದಾದರೆ ಬಹಳಷ್ಟು ಸಮಂಜಸ ಅನ್ಸುತ್ತೆ. ಯಾವ ಪಾಠ ಕಲ್ತಿದ್ದೇವೆ? ಮೊದಲನೇ ಪಾಠ ನಾವು ದಬ್ಬಾಳಿಕೆ ವಿಷಯದಲ್ಲಿ ಕಲ್ತಿದ್ದೇವೆ. ಮೋಶೆಯ ಹಿನ್ನೆಲೆ ಮತ್ತು ಮೋಶೆಯ ಒಂದು ಜನನದ ಕುರಿತಾಗಿ ನಾವು ಕಲ್ತಿದ್ದೇವೆ. 2ನೇ ಪಾಠ ಉರಿಯುವ ಮುಳ್ಳಿನ ಪೊದೆ. ಉರಿಯುವ ಮುಳ್ಳಿನ ಒಂದು ಪೊದೆ. ಅದು ಸಹ ಮೋಶೆಯನ್ನ ದೇವರು ಒಂದು ನಾಯಕನಾಗಿ ಆರಿಸಿಕೊಳ್ಳುವ ಮುಂಚಿತವಾಗಿ ಆತನನ್ನ ಒಂದು ಸಂಧಿಸಿದ ಒಂದು ಸಂದರ್ಭ ಆಗಿದೆ. ತದನಂತರದಲ್ಲಿ ಮೋಶೆ ಸೇವೆಯ ಆರಂಭದಲ್ಲಿ ಉಂಟಾದ ತೊಂದರೆಗಳು. ಮೋಶೆ ತನ್ನ ಒಂದು ಸೇವೆ ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಉಂಟಾದ ಒಂದು ತೊಂದರೆ ಒಂದು ಕುರಿತು ಹೇಳ್ತೇವೆ. ವರಲಕ್ಷ್ಮಿ ಸಿಸ್ಟರ್ ಬಿಟ್ಟು 4ನೇ ಪಾಠ 10 ಉಪದ್ರವಗಳು. ಯಾವ ಯಾವ ರೀತಿಯಾದಂತಹ ಉಪದ್ರವಗಳು ಐಗುಪ್ತ ದೇಶದಲ್ಲಿ ಬಂತು ಅನ್ನೋದರ ಕುರಿತಾಗಿ ನಾವು ಕಲ್ತ್ವಿ. ನಂತರ ಪಸ್ಕ ಹಬ್ಬದ ಕುರಿತಾಗಿ ನಾವು ಕಲ್ತ್ವಿ. ಅಂದ್ರೆ ನಾವ್ ಏನ್ ಪಾಠ ಕಲ್ತ್ವಿ ಅಂತ ನಮ್ಗೆ ನೆನ್ಪಿಲ್ಲ. ಮತ್ತೆ ಯಾತಕ್ಕೋಸ್ಕರ ನಾವು ಈ ಒಂದು ಸಭಾಶಾಲೆ ಪಾಠಗಳನ್ನ ಕಲಿತಾ ಇದ್ದೇವೆ? ಪಾಠಗಳ ಅಟ್ಲೀಸ್ಟ್ ಪಾಠಗಳ ನೆನಪಾದ್ರೂ ನಮ್ಗೆ ಇರ್ಬೇಕಲ್ವಾ? ತದನಂತರದಲ್ಲಿ ಯಾವ ಒಂದು ಪಾಠವನ್ನ ಕಲ್ತಿದ್ದೇವೆ ಹೇಳಿ ಸಿಸ್ಟರ್? ಕೆಂಪು ಸಮುದ್ರವನ್ನ ದಾಟಿದ್ದು. ಇದು 6ನೇ ಪಾಠವಾಗಿದೆ. ತದನಂತರದಲ್ಲಿ 7ನೇ ಪಾಠ
ಜೀವನ ರೊಟ್ಟಿ ಹಾಗೂ ಜೀವ ಜಲದ ಒಂದು ಕುರಿತಾಗಿ ನಾವು ಕಲ್ತಿದ್ದೇವೆ. 8ನೇ ಪಾಠವು ಸೀನಾಯಿ ಬೆಟ್ಟದಲ್ಲಿ ಒಡಂಬಡಿಕೆ. ಈ ಒಂದು ಕಳೆದ ವಾರ ನಾವು ಯಾವ ಒಂದು ಪಾಠವನ್ನ ಕಲ್ತಿದ್ದೇವೆ? ಈ ದಿನ ಸಭೆಗಳಲ್ಲೂ ಸಹ ನಾವು ಆ ಪಾಠಗಳನ್ನ ಕಲ್ತಿದ್ದೇವೆ. ಯಾವ ಒಂದು ಪಾಠವನ್ನ ಕಲ್ತಿದ್ದೇವೆ? ಕಳೆದ ವಾರ ಆಜ್ಞೆಗಳಿಗೆ ಯಾವ ಪಾಠ ವಿಧೇಯರಾಗಿ ಕಲ್ತೀವಿ? ಆಜ್ಞೆಗಳಿಗೆ ವಿಧೇಯರಾಗಿ ಆಜ್ಞೆಗಳಿಗೆ ಜೀವಿಸು. ವಿಧೇಯರಾಗಿ ಜೀವಿಸುವುದು. ಇಷ್ಟು 9 ಪಾಠಗಳನ್ನ ನುರಿತ ಬೋಧಕರುಗಳು, ಹಿರಿಯ ಬೋಧಕರು ನಮಗೆ ಎಷ್ಟೊಂದು ಕೂಲಂಕುಷವಾಗಿ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲಾ ಹಿರಿಯರಿಗೂ ಹಾಗೂ ಸಹೋದರಿಗೂ ಹಾಗೂ ಹಿರಿಯ ಬೋಧಕರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ನಾವು 10ನೆಯ ಒಂದು ಪಾಠಕ್ಕೆ ಬಂದಿದ್ದೇವೆ. ಈ ಒಡಂಬಡಿಕೆ ಹಾಗೂ ದೇವದರ್ಶನ ಗುಡಾರದ ನಕ್ಷೆ ವಿಷಯದಲ್ಲಿ ಈ ಒಂದು ದಿನದಲ್ಲಿ ಪಾಠದ ಪೀಠಿಕೆಯನ್ನ ಕಲಿಯುವಂತವರಾಗಿದ್ದೇವೆ. ನಾವು ನಮ್ಮ ಸತ್ಯವೇದಗಳು ಇರುವುದಾದರೆ ವಿಮೋಚನ ಕಾಂಡ 24ನೇ ಅಧ್ಯಾಯ 3ನೇ ವಚನಕ್ಕೆ ನಾವು ತಿರುಗಿಸುವ ನಮ್ಮ ಒಂದು ಸತ್ಯವೇದವನ್ನ. ವಿಮೋಚನ ಕಾಂಡ 24ನೇ ಅಧ್ಯಾಯ 3ನೇ ವಚನ. ಮೋಶೆ ಜನರ ಬಳಿಗೆ ಬಂದು ಯೆಹೋವನ ಎಲ್ಲಾ ಮಾತುಗಳನ್ನು ನ್ಯಾಯ ವಿಧಿಗಳನ್ನು ವಿವರಿಸಲು ಜನರೆಲ್ಲರೂ ಯೆಹೋವನ ಮಾತುಗಳನ್ನೆಲ್ಲ ಅನುಸರಿಸಿ ನಡೆಯುವೆವು ಎಂದು ಒಗ್ಗಟ್ಟಾಗಿ ಉತ್ತರ ಕೊಟ್ಟರು. ಈ ದಿನದ ಸಬ್ಬತ್ ಶಾಲೆಯ ಪಾಠವನ್ನ ಹಿರಿಕರಾದ ನಳಿನ ವೆಸ್ಲಿ ಅವರು ನಮಗೆ ತಿಳಿಸಿಕೊಡುವಂತವರಾಗಿದ್ದಾರೆ. ಹಿರಿಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಹಾಗೂ ಕನ್ನಡ ಅಂತಾರಾಷ್ಟ್ರೀಯ ಸಬ್ಬತ್ ಶಾಲೆಯ ಕುಟುಂಬದ ಪರವಾಗಿ ಅವರನ್ನ ಪ್ರೀತಿ ಪೂರ್ವಕವಾಗಿ ಸಬ್ಬತ್ ಶಾಲೆಯ ಪಾಠವನ್ನ ಕಲಿಸಿಕೊಡಲು ಸ್ವಾಗತಿಸ್ತೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ವಂದನೆಗಳು ಸವಿತಾ. ಈ ಅವಕಾಶವನ್ನ ದಯಪಾಲಿಸಿಕೊಟ್ಟಂತ ಹಿರಿಯ ಬೋಧಕರಾಗಿರ್ತಕ್ಕಂಥ ಶ್ರೀಯುತ ಎಂ ರಾಜು ಅವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮಾತ್ರವಲ್ಲದೆ ಈ ಒಂದು ಝೂಮ್ ಕುಟುಂಬಕ್ಕೆ ಈ ದಿನದ ಒಂದು ಪಾಠವನ್ನ ಕಲಿಯಲು ಆಸಕ್ತಿಯಿಂದ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಆದರದ ಆತ್ಮೀಯ ಸ್ವಾಗತದ ಜೊತೆಗೆ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಸವಿತಾ ತುಂಬಾ ಚೆನ್ನಾಗಿ ಅದಕ್ಕೆ ಇಂಟ್ರೊಡಕ್ಷನ್ ಕೊಟ್ಬಿಟ್ಟಿದೆಯಾ ಈಗಾಗ್ಲೇ ನೀನು. ಈಗ ಸ್ವಲ್ಪ ಹೊತ್ತು ದೇವರ ವಾಕ್ಯದ ಕಡೆ ನಾವು ಗಮನ ಹರಿಸೋಣ. ಈ ದಿನದ ಒಂದು ಪಾಠ ಒಡಂಬಡಿಕೆ ಹಾಗೂ ದೇವದರ್ಶನ ಗುಡಾರದ ನಕ್ಷೆ. ಸ್ಮರಣ ವಾಕ್ಯನೂ ಕೂಡ ಓದಿ ಆಯ್ತು. ಮತ್ತೊಂದು ಆವರ್ತಿ. ಮೋಶೆ ಜನರ ಬಳಿಗೆ ಬಂದು ಯೆಹೋವನ ಎಲ್ಲಾ ಮಾತುಗಳನ್ನು ನ್ಯಾಯ ವಿಧಿಗಳನ್ನು ವಿವರಿಸಲು ಜನರೆಲ್ಲರೂ ಯೆಹೋವನ ಮಾತುಗಳನ್ನೆಲ್ಲಾ ಅನುಸರಿಸಿ ನಡೆಯುವೆವು ಎಂದು ಒಗ್ಗಟ್ಟಾಗಿ ಉತ್ತರ ಕೊಟ್ಟನು. ಈ ದಿನದ ಒಂದು ಪಾಠದ ಸಂಪೂರ್ಣವಾದ ಒಂದು ಸ್ಮರಣೆಯಲ್ಲಿ ಇರ್ತಕ್ಕಂಥ ಒಂದು ವಾಕ್ಯ ಇದಾಗಿದೆ. ಇವಾಗ ವಿಶೇಷವಾದ ರೀತಿಯಲ್ಲಿ ಈ ಒಡಂಬಡಿಕೆ ಹಾಗೂ ದೇವದರ್ಶನ ಗುಡಾರದ ನಕ್ಷೆ ವಿಚಾರದಲ್ಲಿ ನಾವು ಇವಾಗ ಸ್ವಲ್ಪ ಹೊತ್ತು ಒಂದು ಪೀಠಿಕೆಯನ್ನು ನಾವು ಕಲೀಲಿಕ್ಕೆ ಹೋಗೋಣ. ಯೇಸು ಕ್ರಿಸ್ತನು ಮನುಷ್ಯರನ್ನ ಸೃಷ್ಟಿ ಮಾಡಿದ್ನು. ಪಾಪ ಆಗೋಯ್ತು. ಪಾಪದಿಂದ ಸಾಕಷ್ಟು ಪರಿಣಾಮಗಳಾಯಿತು. ನಂತರ ಆ ಒಂದು ಕಾನಾನ್ ದೇಶಕ್ಕೆ, ಐಗುಪ್ತ ದೇಶದಿಂದ ತನ್ನ ಜನರನ್ನ ಬಿಡುಗಡೆಯನ್ನ ಮಾಡಿ ಕಳಿಸ್ತಕ್ಕಂಥ ಒಂದು ಸಂದರ್ಭ. ಆತನ ಒಂದು ಮಹಾ ಅದ್ಭುತವಾದ ಒಂದು ಶಕ್ತಿಯಿಂದ ಆ ಬಿಡುಗಡೆ ಹೇಗಾಯ್ತು ಅಂತ ನಾವು ಕಳೆದ ವಾರಗಳ ಪಾಠಗಳನ್ನ ನಾವು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಯೇಸು ಕ್ರಿಸ್ತನು ಅಂದ್ರೆ ದೇವರು ತನ್ನ ಜನರಿಗೆ, ನಾನು ನಿಮ್ಮ ಸಂಗಡ ಇರ್ಲಿಕ್ಕೆ ನನಗೆ ಒಂದು ಗುಡಾರವನ್ನ ನೀವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅದರ ನಕ್ಷೆಯನ್ನ ಇಲ್ಲಿ ಕೊಟ್ಟದನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ದೇವರಿಗೆ ನಮ್ಮ ಜೊತೆ ಯಾವಾಗ್ಲೂ ಕೂಡ ಇರ್ಬೇಕು. ನಾವು ಆತನ ಜೊತೆ ಅನ್ಯೋನ್ಯವಾದ ರೀತಿಯಲ್ಲಿ ಆ ಒಂದು ಸಂಬಂಧದ ಮೂಲಕ ನಾವಿರ್ಬೇಕು ಅಂತಕ್ಕಂಥ ಒಂದು ಆಸೆ ದೇವರಿಗೆ ಇದೆ. ಆದ ಕಾರಣ ಇವತ್ತು ನಾನು ಸದಾಕಾಲ ಇವ್ರ ಜೊತೆ ಇರಬೇಕು ಅಂತ ಹೇಳಿ ತನಗೋಸ್ಕರ ಈ ಒಂದು ಗುಡಾರವನ್ನ ಕಟ್ಟಬೇಕು ಅಂತ ಹೇಳಿದ ರೀತಿಯಲ್ಲೇನೆ ಇವತ್ತು ಈ ದೇವರ ಮಕ್ಕಳು ಅಂತ ಹೇಳ್ಕೊಳ್ತಕ್ಕಂಥ ನಾವುಗಳು ಕೂಡ ಆತನ ಜೊತೆ ಇವತ್ತು ಅನ್ಯೋನ್ಯವಾದ ಒಂದು ಸಂಬಂಧವನ್ನ ನಾವು ಕಳೀಲಿಕ್ಕೆ ನಾವು ಹೋಗ್ಬೇಕಾಗಿದೆ. ಇದು ಕೇವಲ ಒಂದು ದಿನದಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಅಲ್ಲ.
ನಾವು ದೇವರ ಜೊತೆ ಅನ್ಯೋನ್ಯವಾದ ರೀತಿಯಲ್ಲಿ ಸಂಬಂಧ ಬೆಳೆಸ್ಬೇಕು ಅಂತ ಹೇಳಿದ್ರೆ ಕಾಲ ಕಳಿಬೇಕು, ದಿನಗಳು ಹೋಗ್ಬೇಕು. ಪ್ರತಿನಿತ್ಯ ಪ್ರಾರ್ಥನೆಯ ಮೂಲಕ, ಪ್ರತಿನಿತ್ಯ ಸತ್ಯವೇದ ವಾಕ್ಯವನ್ನ ಓದುವುದರ ಮೂಲಕ, ಸತ್ಯವೇದ ವಾಕ್ಯಗಳನ್ನ ಕೇಳುವುದರ ಮೂಲಕ, ಅದನ್ನ ಅನುಸರಿಸಿ ನಡೆಯುವುದರ ಮೂಲಕ. ಮುಖ್ಯವಾಗಿ ಈ ಪಾಯಿಂಟ್ ಅನ್ನ ಬಿಟ್ಕೋಣ. ಸತ್ಯವೇದವನ್ನ ನಾವು ಅನುಸರಿಸಿ ನಡೆಯುವುದರ ಮೂಲಕ ನಾವು ದಿನದಿಂದ ದಿನಕ್ಕೆ ದೇವರ ಜೊತೆ ನಾವು ಅನ್ಯೋನ್ಯವಾದ ರೀತಿಯಲ್ಲಿ ಸಂಬಂಧವನ್ನ ಹೊಂದಿ ನಡಿಲಿಕ್ಕೆ ಸಾಧ್ಯ. ಆಗ ತಾನೇ ನಾವು ಇತರರಿಗೆ ಸಾಕ್ಷಿಗಳಾಗಿ ನಿಲ್ಬೋದು. ಸಾಕ್ಷಿಗಳಾಗಿ ನಿಂತು ದೇವರು ಮಾಡಿರ್ತಕ್ಕಂಥ ಒಂದು ಆಶೀರ್ವಾದವನ್ನ, ಈಗಾಗಲೇ ನಾವು ಕಂಡುಕೊಂಡಿರ್ತಕ್ಕಂಥ ಆ ಒಂದು ಪರಲೋಕವೆಂಬ ಆಶೀರ್ವಾದವನ್ನ ಇತರರಿಗೂ ಕೂಡ ಆಶೀರ್ವಾದದಾಯಕವಾಗುವ ರೀತಿಯಲ್ಲಿ ನಾವು ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಇವತ್ತು ನಮ್ಗೆ ಆದಷ್ಟು ನಾವು ಸಾಕ್ಷಿಗಳಾಗಿ ನಿಲ್ಬೇಕು. ನಾವು ದೇವರ ಮಕ್ಕಳು ಅಂತ ಹೇಳ್ಕೊಂಡಿರ್ತಕ್ಕಂಥ ನಾವುಗಳು ಇವತ್ತು ಈ ದೇವ ದರ್ಶನ ಗುಡಾರದ ಮೂಲಕ ಹಾಗೂ ಒಡಂಬಡಿಕೆಯ ಮೂಲಕ ಇದು ಎರಡೂ ಕೂಡ ಯಾವ ರೀತಿ ಯೇಸು ಕ್ರಿಸ್ತನಿಗೆ ಒಂದು ಹೋಲಿಕೆಯಾಗಿದೆ, ಇದೆಲ್ಲವನ್ನ ಕೂಡ ಯೇಸು ಕ್ರಿಸ್ತನನ್ನೇ ಸೂಚಿಸುವಂಥದ್ದು. ಅದು ಹೇಗೆ ಅಲ್ಲಿ ಇಟ್ಟಿರ್ತಕ್ಕಂಥ ಒಂದು ವಸ್ತುಗಳ ಮೂಲಕ, ಅಲ್ಲಿ ನಡ್ತಕ್ಕಂಥ ಒಂದು ಆಚರಣೆಗಳ ಮೂಲಕ ನಾವು ತಿಳ್ಕೊಂಡಾಗ ತಾನೇ ಈ ದೇವರ ಮಕ್ಕಳಾಗಿ ದೇವರ ಜೊತೆ ಅನ್ಯೋನ್ಯತೆಯಿಂದ ನಾವು ನಡಿಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಕೇವಲ ನಾವು ದೇವದರ್ಶನ ಗುಡಾರದಲ್ಲಿ ನಡ್ತಕ್ಕಂಥದ್ದು, ಬರ್ಲಿಕ್ಕೆ ಹೋಗ್ತಕ್ಕಂಥ ಮೆಸ್ಸಿಯನ ಬಗ್ಗೆ ಅಂತ ಅಷ್ಟು ತಿಳ್ಕೊಂಡ್ರೆ ಸಾಕಾಗ್ತಾ ಇಲ್ಲ. ಮುಖ್ಯವಾಗಿ ಅಲ್ಲಿ ನಡೆಯುವ ಪ್ರತಿಯೊಂದು ವಿಧಿವಿಧಾನಗಳು ಕೂಡ ಹೇಗೆ ಕ್ರಿಸ್ತನಿಗೆ ಹೋಲಿಕೆಯಾಗಿತ್ತು ಅಂತಕ್ಕಂಥದ್ದನ್ನ ಕೇವಲ ನಮ್ಮ ದೃಷ್ಟಿಕೋನದಿಂದ ನಾವು ಅಳತೆಯನ್ನ ಮಾಡಿಕೊಳ್ಳದೆ, ಕ್ರಿಸ್ತನ ಒಂದು ದೃಷ್ಟಿಕೋನ, ಈ ಪರ್ಸೆಪ್ಷನ್ ಅಂತ ಹೇಳ್ತೀವಿ ನೋಡಿ ಇಂಗ್ಲಿಷಲ್ಲಿ, ಆವಾಗಲೇ ನಮ್ಗೊಂದೊಂದು ಪದಗಳು ಅರ್ಥ ಚೆನ್ನಾಗಿ ಬರೋದು. ಆತನ ಒಂದು ಗ್ರಹಿಕೆ, ಯೇಸು ಕ್ರಿಸ್ತನ ಒಂದು ದೃಷ್ಟಿಕೋನ ಹೇಗಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ಆಜ್ಞೆಗಳ ಮಹತ್ವ ಏನು ಅಂತಕ್ಕಂಥದನ್ನ ನಾವು ತಿಳ್ಕೊಂಡು ದೇವರ ಜೊತೆ ನಾವು ಅನ್ಯೋನ್ಯವಾಗಿ ಐಕ್ಯತೆಯಿಂದಾಗಿ ಆತನ ಜೊತೆ ಪರಿಪೂರ್ಣವಾದ ಸಂಬಂಧವನ್ನ ನಡೀಲಿಕ್ಕೆ ಸಾಧ್ಯ. ಮೊದಲೇ ಹೇಳಿದ ಹಾಗೆ ಇದು ಕೇವಲ ಆ ಕ್ಷಣದಲ್ಲಿ ಯಾವುದೋ ಕೆಲವು ದಿನಗಳಲ್ಲಿ ಬರುತ್ತೆ ಅಂತಕ್ಕಂಥದ್ದಲ್ಲ. ಇದು ನಮ್ಮ ಜೀವಮಾನ ಪರ್ಯಂತ ಪ್ರತಿನಿತ್ಯ ನಮ್ಮಲ್ಲಿ ಒಂದು ನೂತನ ಸ್ವಭಾವ, ನಮ್ಮಲ್ಲಿ ಆ ಪರಿವರ್ತನೆ ಅಂತಕ್ಕಂಥದ್ದು ಆದಾಗ ಮಾತ್ರ ನಾವು ಸಾಕ್ಷಿಗಳಾಗಿ ನಿಲ್ಲಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ಒಂದು ಪಾಠಕ್ಕೆ ಬರೋಣ. ಈ ದೇವದರ್ಶನದ ಗುಡಾರದ ನಕ್ಷೆ ಅಂತ ಹೇಳುವಾಗ ನಾವು ಇಲ್ಲಿ ದೇವರು ನಕ್ಷೆಯನ್ನ ತೋರಿಸಿದ್ನು, ಹೀಗೆ ಕಟ್ಟಬೇಕು ಅಂತ ಹೇಳಿ. ಇಲ್ಲಿ ಸುಮಾರು 7 ಅಂಶಗಳು, 7 ಅಂಶ ಅನ್ನೋದಕ್ಕಿಂತ 7 ಥಿಂಗ್ಸ್ ಅಂದ್ರೆ ವಸ್ತುಗಳ ವಿಚಾರವನ್ನ ನೋಡ್ತಾ ಅವುಗಳ ಮೂಲಕ ಹೇಗೆ ಇದೆಲ್ಲವೂ ಕೂಡ ಕ್ರಿಸ್ತನಿಗೆ ಹೋಲಿಕೆಯಾಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊದಲನೇದಾಗಿ ಇಲ್ಲಿ 3 ಭಾಗಗಳಾಗಿ ಮಾಡಿದ್ರು. ಇದು ನಮ್ಮೆಲ್ರಿಗೂ ಗೊತ್ತಿದೆ. ಮೊದಲನೇದು ಈ ಪ್ರಾಂಗಣ ಅಥವಾ ಹೊರಾಂಗಣ. ಇಲ್ಲಿ ಆ ಹೊರಾಂಗಣದಲ್ಲಿ ಬಂದಂಥವ್ರಿಗೆ ಅಲ್ಲಿ ನೀರಿತ್ತು, ಕಾಲನ್ನ ತೊಳ್ಕೊಳ್ತಾ ಇದ್ರು. ಕಾಲನ್ನ ತೊಳೆದು ಮುಂದೆ ಹೋಗುವಾಗ ಅಲ್ಲಿ ಈ ಒಂದು ಬಲಿಪೀಠವನ್ನ ಇಟ್ಟಿದ್ರು. ಈ ಬಲಿಪೀಠದಲ್ಲಿ ಬಲಿಯನ್ನ ಮನುಷ್ಯನು ತನ್ನ ದೋಷ ಪರಿಹಾರಕ್ಕೋಸ್ಕರ, ತಾನು ಮಾಡಿದ ಪಾಪದ ಒಂದು ಪರಿಹಾರಕ್ಕೋಸ್ಕರ ಅಲ್ಲಿ ಯಜ್ಞವೇದಿಯಲ್ಲಿ ಬಲಿಯನ್ನ ಅರ್ಪಣೆಯನ್ನ ಮಾಡಿದಾಗ ಮಹಾಯಾಜಕನು ಆ ಒಂದು ರಕ್ತವನ್ನ ತೆಗೆದುಕೊಂಡು ಹೋಗಿ ಈ ಪರಿಶುದ್ಧ ಸ್ಥಳ ಹಾಗೂ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಚಿಮುಕಿಸಿ ಪಾಪದ ಒಂದು ನಿವಾರಣೆಯ ಸಂಕೇತವಾಗಿ ಮಾಡ್ತಾ ಇದ್ರು. ಹಾಗಾಗಿ 2ನೇ ಭಾಗದಲ್ಲಿ ಈಗ ಹೇಳಿದ ರೀತಿಯಲ್ಲಿ ಒಂದು ಪರಿಶುದ್ಧವಾದ ಒಂದು ಸ್ಥಳ. ಈ ಪರಿಶುದ್ಧವಾದ ಸ್ಥಳದಲ್ಲಿ ಕೂಡ ಒಂದು 3 ವಿಷಯಗಳನ್ನ, 3 ವಸ್ತುಗಳನ್ನ ಅಲ್ಲಿ ಇಟ್ಟಿದ್ರು. ಇದು ಕೂಡ ಯೇಸು ಕ್ರಿಸ್ತನಿಗೆ ಹೇಗೆ ಹೋಲಿಕೆಯಾಗಿದೆ ಅಂತ ಹೇಳುವಾಗ ಅಲ್ಲಿ ಆ ರೊಟ್ಟಿಯನ್ನ ಇಟ್ಟಿದ್ರು. 2ನೇದಾಗಿ ಆ ಒಂದು ದೀಪಸ್ತಂಭ, ಕ್ಯಾಂಡಲ್ ಸ್ಟಿಕ್ ಅಂತ ಹೇಳ್ತೀವಲ್ಲ, 7 ದೀಪಸ್ತಂಭವನ್ನ ಇಟ್ಟಿದ್ರು. ನಂತರ ಅಲ್ಲಿ ಧೂಪ ವೇದಿ ಕೂಡ ಅಲ್ಲಿ ಇತ್ತು. ಇವಾಗ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಒಂದು ರೊಟ್ಟಿ ಅಂತಕ್ಕಂಥದ್ದು
ದೇವರ ಒಂದು ವಾಕ್ಯಕ್ಕೆ ಇಲ್ಲಿ ಹೋಲಿಕೆಯನ್ನ ಮಾಡಿದೆ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಭೂಲೋಕದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸೈತಾನನು ಶೋಧನೆ ಮಾಡುವ ಸಂದರ್ಭದಲ್ಲಿ ಕ್ರಿಸ್ತನು ಹೇಳಿದಂತ ಒಂದು ಮಾತು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುವನು. ಇಲ್ಲಿ ರೊಟ್ಟಿ ಅಂದ ತಕ್ಷಣ ನಮ್ಗೆ ಅರ್ಥ ಆಗ್ಬೇಕು, ಇದು ಕೇವಲ ಈ ಕ್ಷಣದ ಶಾರೀರಿಕವಾದ ಒಂದು ರೊಟ್ಟಿ ಅಲ್ಲ, ನಮ್ಮ ನಿತ್ಯ ನಿರಂತರ ನಾವು ಜೀವಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ದೇವರ ವಾಕ್ಯ ಅಂತಕ್ಕಂಥ ಒಂದು ರೊಟ್ಟಿ. ಆ ವಾಕ್ಯ ಬೇರೆ ಯಾರು ಅಲ್ಲ, ಸ್ವತಃ ಯೇಸು ಕ್ರಿಸ್ತನೇ ಆಗಿದ್ರು. ಯಾವಾಗ ದೇವರ ವಾಕ್ಯವೆಂಬ ರೊಟ್ಟಿಯನ್ನ ತಿಂದು ನಾವು ಬಲಗೊಳ್ತೀವೋ ಆಗ ಈ 7 ಕ್ಯಾಂಡಲ್ ಸ್ಟಿಕ್ಸ್, ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಈ ದೀಪಸ್ತಂಭ ಹೇಗೆ ಇತರರಿಗೆ ಬೆಳಕನ್ನ ಕೊಡುತ್ತೋ ಹಾಗೆ ಜೀವನ ಶೈಲಿ ಇತರರಿಗೆ ಬೆಳಕನ್ನ ತೋರಿಸ್ಲಿಕ್ಕೆ ಹೋಗುತ್ತೆ. ಆವಾಗಲೇ ನಾವು ಸಾಕ್ಷಿಗಳಾಗಿ ನಿಲ್ಲಲಿಕ್ಕೆ ಸಾಧ್ಯ. ಈ ಯಾವಾಗ, ಏಕೆಂತಂದ್ರೆ ಈ ದೀಪ ಅಂತ ಹೇಳ್ತಕ್ಕಂಥದ್ದು, ಬೆಳಕು ಅಂತ ಹೇಳ್ತಕ್ಕಂಥದ್ದು ಕೂಡ ಯೇಸು ಕ್ರಿಸ್ತನು ಹೇಳಿದ ಹಾಗೆ ನಾನೇ ಲೋಕಕ್ಕೆ ಬೆಳಕು. ಯೇಸು ಕ್ರಿಸ್ತನೆಂಬ ಬೆಳಕು ನಮ್ಮಲ್ಲಿ ಬರಬೇಕು ಅಂತ ಹೇಳುವಾಗ ಜೀವದ ರೊಟ್ಟಿಯಾಗಿರ್ತಕ್ಕಂಥ ದೇವರ ವಾಕ್ಯವನ್ನ ನಾವು ತಿನ್ಬೇಕು, ದೇವರ ವಾಕ್ಯವನ್ನ ಕೇಳಬೇಕು, ಸತ್ಯ ವೇದವನ್ನ ಅಧ್ಯಯನ ಮಾಡಬೇಕು, ಧ್ಯಾನವನ್ನ ಮಾಡಬೇಕು. ಅದರಂತೆ ನಾವು ಜೀವಿಸಿದಾಗ ಈ ಬೆಳಕಿನ ಓಪಾದಿಯಲ್ಲಿ ನಾವು ಇತರರಿಗೆ ಈ ಸತ್ಯ ಅಂತಕ್ಕಂಥ ಬೆಳಕನ್ನ ತೋರಿಸ್ಲಿಕ್ಕೆ ಸಾಧ್ಯ. ನಂತರ ಮೂರನೇದಾಗಿ ಆ ಒಂದು ಧೂಪವಾಗಿ, ಇಲ್ಲಿ ಯೇಸು ಕ್ರಿಸ್ತನೇ ಸ್ವತಃ ಧೂಪವಾಗಿ ತನ್ನನ್ನೇ ತಾನು ಅರ್ಪಿಸಿಕೊಂಡದನ್ನ ನಾವು ನೆನೆಸ್ಕೊಳ್ಬೇಕಾಗಿದೆ. ಇವತ್ತು ಯಾವಾಗ ನಾವು ದೇವರ ವಾಕ್ಯವನ್ನ ತಿಳಿದು ಇತರರಿಗೆ ನಾವು ಬೆಳಕನ್ನ, ಸತ್ಯ ಅಂತಕ್ಕಂಥ ಬೆಳಕನ್ನ ನಾವು ತೋರಿಸಿದಾಗ ನಾವು ಕೂಡ ಇತರರಿಗೆ ಧೂಪವಾಗಿ, ಸುವಾಸನೆಯಾಗಿ ಇತರರನ್ನೂ ಕೂಡ ಆ ಸತ್ಯ ಮಾರ್ಗದಲ್ಲಿ ನಡೆಸುತ್ತಾ ಈ ಪರಲೋಕಕ್ಕೆ ಸೇರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಎರಡನೆಯ ಒಂದು ಸ್ಥಳದಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮ ಆಗಿತ್ತು. ಮೂರನೇದಾಗಿ ಮಹಾಪರಿಶುದ್ಧವಾದಂಥ ಒಂದು ಸ್ಥಳ. ಈ ಒಂದು ಮಹಾಪರಿಶುದ್ಧವಾದ ಸ್ಥಳದಲ್ಲಿ ಇಲ್ಲಿ 3 ವಿಚಾರಗಳನ್ನ ನಾವು ನೋಡ್ಬೋದು. ಇಲ್ಲಿ 3 ವಿಚಾರ ಅನ್ನೋದಕ್ಕಿಂತ ಅಲ್ಲಿ ಒಡಂಬಡಿಕೆ ಇತ್ತು. ಮೊದಲನೇದಾಗಿ ಇಲ್ಲಿ ನಮ್ಮ ಶೀರ್ಷಿಕೆನೆ ಹೇಳ್ತಾ ಇದೆ, ಒಡಂಬಡಿಕೆ ಹಾಗೂ ದೇವದರ್ಶನ ಗುಡಾರದ ನಕ್ಷೆ. ನಾನು ದೇವದರ್ಶನ ಗುಡಾರದ ನಕ್ಷೆಯನ್ನ ನಾನು ಹೇಳ್ತಾ ಇದ್ದೀನಿ. ನಂತರ ಬಂದದ್ದು ಒಡಂಬಡಿಕೆ, ಅದೇ ಆರ್ಕ್ ಆಫ್ ಕವನೆಂಟ್ ಅಂತ ಹೇಳ್ತೀವಲ್ಲ. ಈ ಒಡಂಬಡಿಕೆ ಅಂತಕ್ಕಂಥದ್ದು ಕೂಡ ಸಂಪೂರ್ಣವಾಗಿ ಯೇಸು ಕ್ರಿಸ್ತನನ್ನೇ ಸೂಚಿಸ್ತಾ ಇತ್ತು. ಆ ಒಡಂಬಡಿಕೆಯ ಒಂದು ಪೆಟ್ಟಿಗೆಯಲ್ಲಿ 3 ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಣ. ಮೊದಲನೇದಾಗಿ ಅಲ್ಲಿ ಒಂದು ಆರೋನನ ಕೋಲಿತ್ತು, ಅದರ ಒಳಗಡೆ ಮನ್ನ ಇತ್ತು. ನಂತರ ಅಲ್ಲಿ 10 ಆಜ್ಞೆಗಳನ್ನ ಇಲ್ಲಿ ಇಟ್ಟಿದ್ರು. ಇವತ್ತು ಅದು 3 ಕೂಡ ಯೇಸು ಕ್ರಿಸ್ತನಿಗೆ ಹೇಗೆ ಹೋಲಿಕೆ ಆಗಿದೆ ಅಂತ ಹೇಳುವಾಗ, ಆರೋನನ ಕೋಲಿನ ಒಂದು ಸಂಕೇತ ಯೇಸು ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿ ಆತನು ನಮ್ಮ ಪರವಾಗಿ ತಂದೆಯ ಜೊತೆಯಲ್ಲಿ ವಾದವನ್ನ ಮಾಡಿ ನಮ್ಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದನ್ನ ಸೂಚನೆಯಾಗಿ ಇಲ್ಲಿ ಕೊಟ್ಟಿದೆ. ಎರಡನೇದಾಗಿ ನಾವು ಯಾವಾಗ ಈ ಎರಡನೇ ಸ್ಥಳದಲ್ಲಿ ಬಂದಂತ ಈ ಒಂದು ಜೀವದ ರೊಟ್ಟಿ ಮತ್ತೆ ಈ ಒಂದು ಬೆಳಕಿನೋಪಾದಿಯಲ್ಲಿ ನಾವು ನಮ್ಮನ್ನೇ ಧೂಪವಾಗಿ ಇತರರಿಗೆ, ಯೇಸು ಕ್ರಿಸ್ತನು ಹೇಗೆ ನಮಗಾಗಿ ಆತನು ತನ್ನ ದೇಹವನ್ನೇ ಸಂಪೂರ್ಣವಾಗಿ ಅರ್ಪಣೆ ಮಾಡಿ ಧೂಪವಾಗಿ ಕೊಟ್ನೋ, ಹಾಗೆ ನಾವು ಇತರರಿಗೂ ಕೂಡ ಸಾಕ್ಷಿಗಳಾಗಿ ನಾವು ನಿಂತಾಗ ಏನಾಗುತ್ತೆ, ಈ ಒಂದು ಮನ್ನ 3ನೇ ಸ್ಥಳದಲ್ಲಿ ಇರ್ತಕ್ಕಂಥ ಆ ಮನ್ನವನ್ನ ಸ್ವೀಕಾರ ಮಾಡ್ತಕ್ಕಂಥ ಒಂದು ಸಾಧ್ಯತೆ ನಮಗಿದೆ. ನಂತರ ಈ 10 ಆಜ್ಞೆಗಳನ್ನ ಏನು ಅನ್ನೋದನ್ನ ಇಲ್ಲಿ ಯೇಸು ಕ್ರಿಸ್ತನ ತೋರಿಸ್ಲಿಕ್ಕೆ ಸ್ವತಃ ತಾನೇ ಭೂಲೋಕಕ್ಕೆ ಬರ್ಬೇಕಾಗಿ ಬಂತು. ಇವತ್ತು ಆಜ್ಞೆಗಳು ಅಂದ ತಕ್ಷಣ ಇವತ್ತು ಹಳೆಯ ಒಡಂಬಡಿಕೆಗಳಲ್ಲಿ ಆಜ್ಞೆಗಳು ಅಂತ ಹೇಳುವಾಗ ದೇವರು ತಾನು ಆರಿಸಿಕೊಂಡಂತ ಜನಾಂಗವನ್ನ ಒಂದು ಚೌಕಟ್ಟಿನ ಒಳಗೆ ಇಟ್ಟು ನೀವು ಹೀಗೇ ನಡ್ಕೊಂಡು ಹೋಗ್ಬೇಕು ಅಂತ ಅನ್ನುವ ಒಂದು ಪ್ರಯತ್ನವನ್ನ ಇಲ್ಲಿ ದೇವರು ಮಾಡಿದ್ದು. ಹಾಗಾಗಿ ಅಲ್ಲಿ ಸೋತಂತ ನಿಮಿತ್ತವಾಗಿ ಸ್ವತಃ ಯೇಸು ಕ್ರಿಸ್ತನೇ ಈ ಭೂಲೋಕಕ್ಕೆ ಬಂದು ಈ ಆಜ್ಞೆಗಳ ನಿಜವಾದ ಅರ್ಥ ಏನು, ನಿಜವಾದ ಅರ್ಥ ಅಂತ ಹೇಳುವಾಗ ಏನ್ ಹೇಳೋಣ, ಒಂದು ರಿಯಲ್ ಡೆಫಿನಿಷನ್ಸ್, ನಿಜವಾದ ಒಂದು ವಿವರಣೆ, ಆಜ್ಞೆಯ ಮಹತ್ವ, ಆಜ್ಞೆ ಅಂತಂದ್ರೆ ಏನು ಅನ್ನೋದನ್ನ ಆತನು ತನ್ನ ಜೀವನದ ಮೂಲಕ ಇವತ್ತು ನಮ್ಗೆ ಕೊಟ್ಟದನ್ನ ನಾವು ನೋಡ್ತೀವಿ. ಹಾಗಾಗಿ ಈ ಒಂದು
ಈ ಒಂದು ಒಡಂಬಡಿಕೆಯು ಕೂಡ ಇವತ್ತು ಯೇಸು ಕ್ರಿಸ್ತನನ್ನ ಇಲ್ಲಿ ಸೂಚನೆ ಮಾಡೋದ್ರಿಂದ ಇವತ್ತು ನಾವು ಆ ಒಂದು ದೇವದರ್ಶನ ಗುಡಾರದ ನಕ್ಷೆಯಲ್ಲಿ ಹೇಗೆ ನಮ್ಮ ಪಾತ್ರ, ಇವತ್ತು ಇದೆಲ್ಲವನ್ನು ಕೂಡ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ಕೊಂಡೇ ಬಂದ್ವಿ. ಇವತ್ತು ಅಲ್ಲಿ ನಡೆತಕ್ಕಂಥ ಆ ಸಂಸ್ಕಾರ, ಆ ದೇವದರ್ಶನ ಗುಡಾರದ ಸೇವೆ, ಅದೆಲ್ಲವೂ ಕೂಡ ಇವತ್ತು ಹೊಸ ಒಡಂಬಡಿಕೆಗೆ ನಾವು ಅದನ್ನ ಯೇಸು ಕ್ರಿಸ್ತನ ನಂತರ, ಯೇಸು ಕ್ರಿಸ್ತನ ಜನನ, ಜೀವನ, ಮರಣ ಮತ್ತೆ ಪುನರುತ್ಥಾನದ ನಂತರ ಹೇಗೆ ಇವತ್ತು ನಾವು ದೇವದರ್ಶನ ಗುಡಾರದ ಒಂದು ಸೇವೆಯನ್ನ ಮಾಡಬೇಕು, ಈ ದೇವದರ್ಶನ ಗುಡಾರದ ಸೇವೆಯಲ್ಲಿ ನಮ್ಮ ಪಾತ್ರಗಳು ಏನು, ಅದನ್ನ ಯಾವ ರೀತಿಯಲ್ಲಿ ಇರಬೇಕು ಅಂತ ಯೇಸು ಕ್ರಿಸ್ತನು ಹೇಳ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಮುಂದಿನ ಪಾಠಗಳನ್ನ ನಾವು ಅದನ್ನ ಅರ್ಥೈಸ್ಕೊಳ್ಲಿಕ್ಕೆ ಸಾಧ್ಯ. ಹಾಗಾಗಿ ಕೇವಲ ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಇವತ್ತು ಸ್ವತಃ ಯೇಸು ಕ್ರಿಸ್ತನೇ ಪೌಲನು ಹೇಳಿರ್ತಕ್ಕಂಥ ಮಾತು ಅಂತ ಹೇಳುವಾಗ, ಇವತ್ತು ನಮ್ಮ ದೇವರ ಆಲಯ, ನಮ್ಮ ದೇವರು ವಾಸ ಮಾಡ್ತಕ್ಕಂಥ ಒಂದು ಸ್ಥಳ ಯಾವುದು ಅಂತ ಹೇಳುವಾಗ ನಮ್ಮ ಒಂದು ಹೃದಯ, ನಮ್ಮ ಹೃದಯವೆಂಬ ದೇಗುಲದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನೆ. ಇವತ್ತು ಹೃದಯವೆಂಬ ದೇಗುಲದಲ್ಲಿ ದೇವರು ವಾಸ ಮಾಡ್ತಾನೆ ಅಂತ ನಾನು ಇವಾಗಲೇ ಹೇಳಲಿಕ್ಕೆ ಇಷ್ಟಪಡಲ್ಲ. ವಾಸ ಮಾಡ್ಲಿಕ್ಕೆ ಆತನಿಗೆ ತುಂಬಾ ಆಸೆ ಇದೆ. ನಾನು ನಿಮ್ಮ ಹೃದಯ ಅಂತಕ್ಕಂಥ ಬಾಗಿಲ ಬಳಿಯಲ್ಲಿ ನಿಂತ್ಕೊಂಡು ತಟ್ತಾ ಇದ್ದೀನಿ, ನನ್ನ ಸ್ವರವನ್ನ ಕೇಳಿ ನಾನು ನಿಮ್ಮೊಳಗೆ ಬರ್ತೀನಿ ಅಂತ ದೇವರು ಅತ್ಯಂತ ತಾಳ್ಮೆಯಿಂದ, ಅಂದ್ರೆ ಆತನ ಪ್ರೀತಿ ಎಷ್ಟಿತ್ತು, ನಮ್ಮನ್ನ ಯಾರನ್ನೂ ಕೂಡ ಬಿಡತಕ್ಕಂಥ ಒಂದು ಉದ್ದೇಶ ಇಲ್ಲಿ ದೇವರಿಗೆ ಇಲ್ಲಿ ಇಲ್ಲ, ಎಲ್ರೂ ಕೂಡ ಆತನಿಗೆ ಬೇಕು. ಹಾಗಾಗಿ ಆತನು ಇನ್ನೂ ಕೂಡ ತಾಳ್ಮೆಯಿಂದ ಕಾಯ್ತಾನೆ ಅಂತ ಹೇಳುವಾಗ, ಇವತ್ತು ನಮ್ಮ ಶರೀರವೆಂಬ ಈ ಒಂದು ದೇಗುಲವನ್ನ ಯಾವ ರೀತಿ ಶುದ್ಧತೆಯ ಕಡೆ ನಾವು ನಡೆಸ್ಕೊಂಡು ಹೋಗ್ಬೇಕಾಗಿದೆ. ಇವತ್ತು ಆ ಒಡಂಬಡಿಕೆ ಹಾಗೂ ದೇವದರ್ಶನ ಗುಡಾರದ ನಕ್ಷೆಯಲ್ಲಿ ನಡ್ತಕ್ಕಂಥ ಎಲ್ಲಾ ಕಾರ್ಯಗಳನ್ನ ಇವತ್ತು ನಾವು ಹಳೆಯ ಒಡಂಬಡಿಕೆಯಲ್ಲಿ ನಮ್ಮ ಈ ಒಂದು ಹೃದಯವೆಂಬ ದೇಗುಲದಲ್ಲಿ ನಾವು ಇವತ್ತು ಮಾಡ್ಬೇಕಾಗಿದೆ. ಏಕೆಂತಂದ್ರೆ ಮನುಷ್ಯನ ಶರೀರದಲ್ಲಿ ಹೃದಯ ಅಂತಕ್ಕಂಥದ್ದು ಬಹಳ ಅತ್ಯಂತ ಮುಖ್ಯವಾದಂತ ಒಂದು ವಿಚಾರ. ಹೃದಯದಲ್ಲಿ ಹಲವಾರು ಭಾವನೆಗಳು ಬರ್ತಾ ಇದೆ. ಆ ಭಾವನೆಗಳು ಪ್ರತಿಯೊಂದು ಕೂಡ ಇವತ್ತು ದೇವರನ್ನ ಹೇಗೆ ಪ್ರೀತಿಸ್ಬೇಕು ಅಂತ ಕೇಳುವಾಗ, ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿ ಇಂದ ಪ್ರೀತಿಸ್ಬೇಕು ಅಂತ ಹೇಳುವಾಗ, ಇದೆಲ್ಲವೂ ಕೂಡ ಸಂಪೂರ್ಣವಾದ ಪರಿಪೂರ್ಣವಾದ ರೀತಿಯಲ್ಲಿ ಹೇಗೆ ನಾವು ಕ್ರಿಸ್ತನನ್ನ ಪ್ರೀತಿಸುತ್ತಾ, ಕ್ರಿಸ್ತನನ್ನ ಬಿಟ್ರೆ ಬೇರೆ ಏನು ಇಲ್ಲ. ಇಲ್ಲಿ ಕೂಡ ಸೆಂಟೆನ್ಸ್ ತುಂಬಾ ಚೆನ್ನಾಗಿದೆ. ನಮ್ಮ ಗಮನವು ದೇವರ ಮೇಲೆ ಇರಬೇಕೇ ಹೊರತು ನಮ್ಮ ಮೇಲಲ್ಲ. ದೇವರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿದಾಗ ನಾವು ಆತನ ಬೋಧನೆಗಳಿಗೆ, ಅಂದರೆ ಆತನ ವಾಕ್ಯಗಳಿಗೆ ವಿಧೇಯರಾಗಿ ನಡೆಯಲು ನಮ್ಮನ್ನು ಬಲಪಡಿಸುತ್ತಾನೆ. ಇವತ್ತು ನಾವೇನೇ ವಿಧೇಯತೆಯನ್ನ ತಂದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ವಿಧೇಯರಾಗಬೇಕು ಅಂತ ಹೇಳುವಾಗ ದೇವರಿಗೆ ನಮ್ಮ ಹೃದಯವನ್ನ ಕೊಡಬೇಕು. ದೇವರಿಗೆ ನಮ್ಮ ಹೃದಯವನ್ನ ಕೊಟ್ಟು ಸತ್ಯವೇದವನ್ನ ಓದುತ್ತಾ, ಪ್ರಾರ್ಥನೆಯನ್ನ ಮಾಡುತ್ತಾ, ನನಗೆ ಇದರ ಅರಿವನ್ನ, ಜ್ಞಾನವನ್ನ ಕೊಡು ದೇವರೇ ಅಂತ ಮಾಡ್ತಾ, ನಾವು ವಾಕ್ಯವನ್ನ ಧ್ಯಾನ ಮಾಡ್ತಾ ಕೇಳ್ತಾ ಇರುವಾಗ ಏನಾಗುತ್ತೆ, ಒಂದು ಹೆಜ್ಜೆ ನಮ್ಮ ಹೃದಯದಲ್ಲಿ ಬದಲಾವಣೆಗಳಾಗುತ್ತೆ. ಯಾವಾಗ ಬದಲಾವಣೆಗಳಾಗುತ್ತೋ ಆಗ ನಮ್ಮ ಸಂಪೂರ್ಣವಾದ ಗಮನವು ನಮ್ಗೆ ಇವತ್ತು ಏನ್ ಬೇಕು, ಏನ್ ಬೇಡ, ಇವತ್ತು ಏನ್ ಕಷ್ಟ ಇದೆ, ಏನ್ ರೋಗ ಇದೆ, ನನ್ಗೆ ಇವತ್ತು ಕುಟುಂಬದಲ್ಲಿ ಯಾವ ಸಮಸ್ಯೆ ಆಗಿದೆ, ಇದ್ರ ಕಡೆ ಯೋಚನೆ ಬರೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ದೇವರು ನನ್ನನ್ನ ಯಾವ ಉದ್ದೇಶಕ್ಕೋಸ್ಕರ ಕರ್ಕೊಂಡಿದ್ದಾನೆ, ಏನಕ್ಕೋಸ್ಕರ ಒಂದೊಂದು ದಿನವನ್ನ ನನ್ಗೆ ಇವತ್ತು ಕೊಟ್ಟಿದ್ದಾನೆ ಅಂತಕ್ಕಂಥ ಒಂದು ತಿಳುವಳಿಕೆ ನಮ್ಮ ಹೃದಯದಲ್ಲಿ ಬಂದಾಗ ಆತನು ನಮ್ಮಲ್ಲಿ ಕಾರ್ಯವನ್ನ ಮಾಡ್ತಾನೆ. ನಾವು ಬಲವನ್ನ ಹೊಂದುತ್ತೀವಿ. ಬಲವನ್ನ ಹೊಂದುತ್ತಾ ಇರುವಾಗ್ಲೇನೆ ತಾನೇ ಇವತ್ತು ನಾವು ಕೂಡ ಪರಿಪೂರ್ಣತೆಯ ಒಂದು ಕಡೆಗೆ ನಮ್ಮ ಜೀವಮಾನದ ಪರ್ಯಂತ ನಾವು ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಈ ಒಂದು ದೇವದರ್ಶನ ಗುಡಾರದ ಮೊದಲನೇ ಭಾಗ ಆಗಿರ್ತಕ್ಕಂಥ ಈ ಒಂದು ಹೊರಾಂಗಣವಲ್ಲ, ಇಲ್ಲಿ ಹೊರಾಂಗಣದಲ್ಲಿ ಕಾಲನ್ನ ತೊಳೆದು ನಂತರ ಹೋಗ್ತಾ ಇದ್ರು. ಹಳೆ ಒಡಂಬಡಿಕೆಯಲ್ಲಿ ಕಾಲನ್ನ ತೊಳೆದು ಒಳಗಡೆ ಹೋಗಿ ಅಲ್ಲಿ ಬಲಿಯನ್ನ ಅರ್ಪಿಸ್ತಾ ಇದ್ರು. ಹಾಗಾಗಿ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಇವತ್ತು ಕಾಲನ್ನ ತೊಳೆಯೋದು ಅಂತ ಹೇಳ್ತಕ್ಕಂಥದ್ದು ನಮ್ಮ ಶರೀರಕ್ಕೆ ಹೋಲಿಕೆಯಾಗಿದೆ. ಇವತ್ತು ಈ ಶರೀರವನ್ನ ಇವತ್ತು ನಾವು ಶುಚಿತ್ವವನ್ನ ಗೊಳಿಸ್ಕೊಳ್ಬೇಕು ಅಂತ ಹೇಳುವಾಗ ಆ ದೇವರ
ಒಂದು ವಾಕ್ಯದ ಮೂಲಕ ನಾನು ಇದಕ್ಕೆ ಒಂದು ವಚನವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 27ನೇ ವಚನದ ಒಂದು ಕೊನೆ ಭಾಗ ಈ ರೀತಿ ಇದೆ. ಎಫೆಸ 5:27 27ರಿಂದ ಹೋಗ್ತೀನಿ. ಕಳಂಕ, ಸುಕ್ಕು ಮುಂತಾದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಇವತ್ತು ನಮ್ಮ ಶರೀರವನ್ನ ಇವತ್ತು ತೊಳೆದು ನಾವು ಶುದ್ಧವನ್ನ ಮಾಡ್ಕೊಳ್ಬೇಕು ಅಂತ ಹೇಳುವಾಗ ಈ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ, ಇವತ್ತು ನಾವು ನೀರಿನಿಂದ ಶರೀರವನ್ನ ತೊಳ್ಕೊಳ್ತಕ್ಕಂಥದ್ದಲ್ಲ, ವಾಕ್ಯವೆಂಬ ನೀರಿನಿಂದ ನಾವು ತೊಳೆದುಕೊಂಡಾಗ ತಾನೇ ಈ ಸುಕ್ಕು ಕಳಂಕ ಯಾವುದೂ ಇಲ್ದಿರತಕ್ಕಂಥ ಕನ್ನಿಕೆಯ ರೀತಿಯಲ್ಲಿ ನಾವು ಶುದ್ಧ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಶುದ್ಧತ್ವದ ಮೂಲಕ ಈ ಒಂದು ಬಲಿಪೀಠವನ್ನ, ಪ್ರಾರ್ಥನೆ ಎಂಬ ಬಲಿಪೀಠವನ್ನ ಕಟ್ಟಿ ಮುಂದೆ ಹೋದಾಗ ತಾನೇ ಈ ಒಂದು ಮಹಾಪರಿಶುದ್ಧ ಸ್ಥಳದಲ್ಲಿ ನೆಡ್ತಕ್ಕಂಥ ಈ ಒಂದು 3 ವಿಚಾರಗಳನ್ನ ಇವತ್ತು ಜೀವದ ಒಂದು ರೊಟ್ಟಿಯನ್ನ ತಿನ್ನುತ್ತಾ, ದೇವರ ವಾಕ್ಯವಾಗಿರ್ತಕ್ಕಂಥ ಜೀವದ ರೊಟ್ಟಿಯನ್ನ ನಾವು ತಿಂದು ಬಲವನ್ನ ಹೊಂದಿ ಇತರರಿಗೆ ಬೆಳಕನ್ನ ನೀಡಿ ನಾವು ನಮ್ಮ ಈ ದೇಹವನ್ನ ಸಜೀವ ಯಜ್ಞವಾಗಿ ನಾವು ಅರ್ಪಿಸಿ ಇತರರಿಗೆ ನಾವು ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ. ಇಷ್ಟು ಕೆಲಸವನ್ನ ಮಾಡಿದಾಗ ಮಾತ್ರ ಈ ಒಂದು ಆರ್ಕ್ ಆಫ್ ಕವನೆಂಟ್, ಈ ಒಂದು ಮಹಾಪರಿಶುದ್ಧದ ಸ್ಥಳದಲ್ಲಿ ಇರ್ತಕ್ಕಂಥ ಈ ಒಂದು ಒಡಂಬಡಿಕೆಯ ಒಂದು ಪೆಟ್ಟಿಗೆಯಲ್ಲಿ ಇವತ್ತು ಮೊದಲನೇದಾಗಿ ಇದ್ದಂತ ಒಂದು ಆರೋನನ ಕೋಲು ಇವತ್ತು ಯೇಸು ಕ್ರಿಸ್ತನು ಮಹಾಯಾಜಕನಾಗಿ ಇವತ್ತು ನಮ್ಮ ಪರವಾಗಿ ತಂದೆಯ ಬಲಪಾರ್ಶ್ವದಲ್ಲಿ ನಿಂತು ನಮಗಾಗಿ ವಾದವನ್ನ ಮಾಡ್ತಾ ಇದ್ದಾನೆ. ಆಗ ತಾನೇ ಪರಲೋಕವೆಂಬ ಮನ್ನವನ್ನ ತೆಗೆದುಕೊಂಡು ಇವತ್ತು 10 ಆಜ್ಞೆಗಳ ನಿಜವಾದ ಅರ್ಥ ಏನು ಅಂತಕ್ಕಂಥದ್ದನ್ನ ಯೇಸು ಕ್ರಿಸ್ತನ ಸ್ವತಃ ತೋರಿಸಿದ ರೀತಿಯಲ್ಲಿ ನಾವು ಈ ಭೂಲೋಕದಲ್ಲಿ ಇತರರಿಗೆ ತೋರಿಸ್ತಾ ನಡಿಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಈ ಒಂದು ಒಡಂಬಡಿಕೆಯ ಪೆಟ್ಟಿಗೆಯ ಒಳಗಡೆ ಇದ್ದಂತ ಆ ವಸ್ತುಗಳು ಎಲ್ಲವೂ ಕೂಡ ಮುಂದೆ ಬರ್ಲಿಕ್ಕೆ ಹೋಗ್ತಕ್ಕಂಥ ಯೇಸು ಕ್ರಿಸ್ತನನ್ನ ಸೂಚಿಸುವ ಸಂಕೇತವಾಗಿತ್ತು. ಯೇಸು ಕ್ರಿಸ್ತನ ಸ್ವಭಾವ, ಆತನು ಮಾಡಿದಂತ ಒಂದು ಸೇವೆ, ಅದರ ಫಲಿತಾಂಶದ ಮೂಲಕವಾಗಿ ನಮ್ಗೆ ಆತನು ಕೊಡ್ಲಿಕ್ಕೆ ಹೋಗುವಂತಹ ಆ ಒಂದು ಜೀವಕರವಾದ ಮನ್ನ, ಜೀವದ ರೊಟ್ಟಿಯಾಗಿರ್ತಕ್ಕಂಥ ಮನ್ನವನ್ನ ನಾವು ಸವಿದು ಆತನ ಜೊತೆ ಸಂತೋಷದಿಂದ ಯುಗ ಯುಗಾಂತರಕ್ಕೂ ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ ಈ ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡು ಕೇವಲ ಇವತ್ತು ನಾವು ಕ್ರೈಸ್ತರು ಅಂತ ಹೇಳ್ಕೊಂಡು ಸುಮ್ಮನೆ ಕೇಳ್ಕೊಂಡು ನಾವು ಇರೋ ಜಾಗದಲ್ಲೇ ಇರೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಮಹಾಪರಿಶುದ್ಧ ಸ್ಥಳದಲ್ಲಿ ಇದ್ದಂಥ ಮನ್ನವನ್ನ ನಮ್ಮದಾಗಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇವತ್ತು ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ಆ ಮನ್ನವನ್ನ ನಮ್ಮದಾಗಿಸ್ಕೊಳ್ಬೇಕು ಅಂತ ಹೇಳುವಾಗ ಮೊದಲನೇ ಭಾಗದ ರೀತಿಯಲ್ಲಿ ನಮ್ಮ ಶರೀರವೆಂಬ ಈ ಒಂದು ದೇಗುಲವನ್ನ ಈ ಒಂದು ವಾಕ್ಯದ ಮೂಲಕ ಸ್ನಾನವನ್ನು ಮಾಡಿ ಶುದ್ಧತೆಯನ್ನ ಹೊಂದಿ ಪ್ರಾರ್ಥನೆಯ ಒಂದು ಮೂಲಕ ನಾವು ಬಲವನ್ನ ಹೊಂದಿ ನಾವು ಇತರರಿಗೆ ಸಾಕ್ಷಿಗಳಾಗಿ ನಿಂತು ನಮ್ಮನ್ನೇ ನಾವು ಸಜೀವ ಯಜ್ಞವಾಗಿ ಅರ್ಪಿಸಿಕೊಂಡು ಮುಂದೆ ಹೋಗುವಾಗ ತಾನೇ ಆ ಒಂದು ಮನ್ನವನ್ನ ಸೇವಿಸುವ ಮಕ್ಕಳಾಗೋ ರೀತಿಯಲ್ಲಿ ನಾವು ಬೆಳೆಯೋಣ. ಹಾಗೂ ಕೂಡ ಇತರರಿಗೂ ಕೂಡ ಆ ಒಂದು ಮನ್ನದ ಅನುಭವವನ್ನ ಪಡೆಯುವ ರೀತಿಯಲ್ಲಿ ನಮ್ಮ ಬದುಕು ಇರುವಂತೆ ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡಲಿ. ಮುಂದೆ ನೋಡುವಾಗೆ ಹೇಗೆ ಈ ಒಂದು ನಿಬಂಧನಾ ಗ್ರಂಥ ಮತ್ತು ರಕ್ತವು ಇಸ್ರಾಯೇಲ್ ಜನಾಂಗವನ್ನ, ದೇವರು ಆರಿಸಿಕೊಂಡಂತ ಜನಾಂಗವನ್ನ ಯಾವ ರೀತಿಯಲ್ಲಿ ಬಲವನ್ನ ಪಡಿಸ್ತು, ಈ ಒಂದು ಹೊಸ ಒಡಂಬಡಿಕೆಯ ಕಾಲದಲ್ಲಿ ಜೀವಿಸ್ತಕ್ಕಂಥ ನಾವುಗಳು ಯಾವ ರೀತಿಯಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಂಡು ದೇವರಿಗೆ ಸಾಕ್ಷಿಯಾಗಿ ನಿಲ್ಲಬಹುದು ಅನ್ನೋದನ್ನ ನಾಳೆ ದಿನ ಕಲ್ತ್ಕೊಳ್ಳೋಣ. ಅಲ್ಲಿಯ ತನಕ ದೇವರು ನಮ್ಮನ್ನು ಆಶೀರ್ವದಿಸ್ಲಿ, ನಡೆಸ್ಲಿ. ದೇವರ ಜೊತೆ ಅನ್ಯೋನ್ಯವಾದ ಒಂದು ಸಂಬಂಧ ಬರುವ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಬದಲಾವಣೆಯಾಗುವಂತೆ ಪವಿತ್ರಾತ್ಮನು ನಮ್ಮಲ್ಲಿ ಕಾರ್ಯವನ್ನ ಮಾಡಿ ಆಶೀರ್ವದಿಸ್ಲಿ. ದೇವರ ನಾಮಕ್ಕೆ ಸ್ತೋತ್ರ. ಆಮೇನ್. ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ಪಾಠವನ್ನ ಆರಂಭಿಸಿದಂತ ಮತ್ತು ಈ ಪಾಠದ ತಿರುಳನ್ನ ವಿವರಿಸಿದಂತ ಸಹೋದರಿ ನಳಿನ ಕ್ರಿಸ್ಟಿಯವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಪಾಠದ ಕುರಿತಾಗಿ ಕಲಿಯಬೇಕಾದಂತ ವಿಷಯಗಳು ಅನೇಕ ಇದೆ.
ಸೊ ಅನೇಕ ವಿಚಾರಗಳನ್ನ ಮುಂದೆ ನಾವು ಕಲೀಲಿಕ್ಕೆ ಹೋಗುವಂತರಾಗಿದ್ದೇವೆ. ಈಗ ಈ ಪಾಠದ ಕುರಿತಾಗಿ ಇನ್ನಷ್ಟು ಕೆಲವೊಂದು ಮಾಹಿತಿಗಳನ್ನ ಆ ಹಂಚಿಕೊಳ್ಳಲು ಬಯಸುವುದಾದರೆ, ಅಥವಾ ಇನ್ನು ಕೆಲವೊಂದು ಪ್ರಶ್ನಾತ್ಮಕವಾದಂತಹ ಆ ಆ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ರೆ, ಆ ಉತ್ತರವನ್ನ ತಿಳಿಯ ಬಯಸೋದಾದ್ರೆ ಪ್ರಶ್ನೆಗಳನ್ನು ಕೇಳಬಹುದು, ವಿವರಗಳನ್ನು ಕೂಡ ಹಂಚಿಕೊಳ್ಳಿಕ್ಕೆ ಇದು ಸಮಯವಾಗಿದೆ, ಹಂಚಿಕೊಳ್ಳಬಹುದೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲವಾದಲ್ಲಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಮುಂದೆ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳು ಇರುವುದರಲ್ಲಿ ಅದನ್ನ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಇವತ್ತಿನ ಪ್ರಾರ್ಥನೆಯನ್ನ ನಡೆಸುವುದಕ್ಕಾಗಿ, ಪ್ರಾರ್ಥನೆ ಮಾಡುವುದಕ್ಕಾಗಿ ವಿಶೇಷವಾಗಿ ಸಹೋದರ ಹಿರಿಯರಂತ ವಿಜಯಕುಮಾರ್ ಅವರಿದ್ದಾರೆ. ವಿಜಯಕುಮಾರ್ ಸರ್, ಪ್ರಾರ್ಥನೆ ಮಾಡ್ಬೋದಾ? ಓಕೆ, ಅವರು ಮೌನಕ್ಕೆ ಶರಣರಾಗಿದ್ದಾರೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ಬ್ಯಾಂಗ್ಳೂರಿಗೆ. ಓಕೆ, ಸಹೋದರ ರವಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸರ್, ನಮ್ಮ ಆರೋಗ್ಯಕ್ಕೋಸ್ಕರ ಸ್ವಲ್ಪ ಪ್ರಯಾಣ. ಓಕೆ, ಖಂಡಿತವಾಗಿ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ, ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹಿರಿಯರಂತ ಹೇಮಲತಾ ಭಕ್ತರಾಜಮ್ಮ ಅವರು ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾಮ? ಓಕೆ, ನಮಸ್ಕಾರ ಪಾಸ್ಟರ್. ನಮಸ್ಕಾರ. ಇದು ವಿಜ್ಞಾಪನೆಗಳ ಪಾಸ್ಟರ್. KP ರವಿ ಅವರ ವಿಜ್ಞಾಪನೆ ಮತ್ತು ಸಹೋದರಿ ವರಲಕ್ಷ್ಮಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜೊತೆಗೆ ಹೊಸದಾಗಿ ಆರಿಸಲ್ಪಟ್ಟಂತ ಮೂವರು ನಮ್ಮ ಸೌತ್ ಸೆಂಟ್ರಲ್ ಇಂಡಿಯಾ ಯೂನಿಯನ್ ನಾಯಕರುಗಳು, ಮೋಹನ್ ಡ್ಯಾನಿಯಲ್ ರವರು, ಮುರಳಿ ಅವರು ಮತ್ತು ಸಹೋದರ ನಿರಂಜನ್ ಅವರಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂಮ್ಯಾಕಾಶಗಳ ಒಡೆಯನಾಗಿರೋ ಸ್ವಾಮಿ, ಈ ಸಬ್ಬತ್ತಿನ ಸಂಜೆ ವೇಳೆಯಲ್ಲಿ ಸ್ವಾಮಿ, ಮತ್ತೊಂದು ಸಂದರ್ಭದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಆಲಿಸುವ ಕೃಪೆ ಮಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳಪ್ಪ. ಅಪ್ಪ ತಂದೆಯೇ, ಒಡಂಬಡಿಕೆಯ ನಕ್ಷೆ ಬಗ್ಗೆ ನಿನ್ನ ಮುದ್ದು ಮಗಳು ಸ್ವಾಮಿ ವಿವರವಾಗಿ ನಮಗೆ ಕ್ರಿಸ್ತನನ್ನ ಹೇಗೆ ಆ ಒಂದು ನಕ್ಷೆಯಲ್ಲಿರುವಂತ ವಸ್ತುಗಳು ಹೋಲಿಕೆ ಆಗ್ತವೆ, ಅದನ್ನ ನಮ್ಮ ಜೀವಿತದಲ್ಲಿ ನಾವು ಹೇಗೆ ಅಳವಡಿಸಿಕೊಳ್ಳಬೇಕೆಂಬುದನ್ನ ವಿವರವಾಗಿ ನಮಗೆ ತಿಳಿಸಿಕೊಟ್ಟಲು ನೀನು ಅವಕಾಶ ಮಾಡಿಕೊಟ್ಟೆ ಸ್ವಾಮಿ. ಇದಕ್ಕಾಗಿ ಕೋಟಿ ಸ್ತೋತ್ರಗಳು. ಆ ಮಗಳ ತಲಾಂತನ ಇನ್ನೂ ಹೆಚ್ಚೆಚ್ಚಾಗಿ ಬಲಪಡಿಸಿ ಆ ಮಗಳು ಇನ್ನೂ ಉತ್ತಮ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಶಕ್ತಿಯನ್ನ, ನಿನ್ನ ಆತ್ಮನ ಬಲವನ್ನ ಕೊಟ್ಟು ನಡೆಸಿ ಕಾಪಾಡಪ್ಪ ಸ್ವಾಮಿ. ತಂದೆಯಾದ ದೇವರೇ, ಈ ನಿನ್ನ ವಾಕ್ಯಗಳ ಮೂಲಕ ಸ್ವಾಮಿ ನಮ್ಮಲ್ಲಿ ಅನೇಕ ರೀತಿಯ ಸಂಚಲನವನ್ನ ನೀನು ಮೂಡಿಸಿ ನಮಗೆ ಎಚ್ಚರಿಕೆಯ ಗಂಟೆಯನ್ನು ನೀಡುತ್ತಾ ಬರ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳು. ಹೌದಪ್ಪ ಸ್ವಾಮಿ, ಪಾಪಿಗಳಾದ ನಾವು ಅನೇಕ ವೇಳೆ ಸ್ವಾಮಿ ನಮ್ಮ ಒಂದು ಲೌಕಿಕ ಜೀವಿತದಲ್ಲಿ ನಾನಾ ಕಾರಣಗಳಿಂದಾಗಿ ಕುಗ್ಗಿ ಹೋಗುತ್ತೇವೆ. ಹಾಗೂ ಸ್ವಾಮಿ ಅನೇಕ ರೀತಿಯ ಶೋಧನೆಗಳಿಗೆ ಒಳಗಾಗಿ ನಿನ್ನ ವಾಕ್ಯಗಳನ್ನು ಕೈಗೊಳ್ಳಲು ದಾರಿ ತಪ್ಪುತ್ತೇವೆ ಸ್ವಾಮಿ. ತಂದೆ, ಈ ರೀತಿಯ ಚೈತನ್ಯದ ವಾಕ್ಯಗಳು ನಮಗೆ ದೊರೆಯುವಾಗ ಮತ್ತೊಮ್ಮೆ ನಮ್ಮನ್ನ ಎಚ್ಚರಿಸಿ ನಿನ್ನ ಸನ್ನಿಧಿಗೆ ಕರೆತರುವ ಈ ಒಂದು ವಾಕ್ಯಗಳಿಗಾಗಿ ನೀನು ಅನುಗ್ರಹಿಸಿದ್ದಕ್ಕಾಗಿ, ನಿನ್ನ ಮಗಳ ಮೂಲಕ ನೀನು ಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರ ಅಪ್ಪ ತಂದೆ.
ಆ ಮಗಳ ಕುಟುಂಬವನ್ನ, ಮಗಳನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಬಲಪಡಿಸು ಸ್ವಾಮಿ. ಅದೇ ರೀತಿಯಲ್ಲಿ ಈ ವಾಕ್ಯಗಳನ್ನ ಕೇಳಲು ಅನುವು ಮಾಡಿಕೊಟ್ಟಂತ ಪಾಸ್ಟರನ್ನು ನಿನ್ನ ಸನ್ನಿಧಿಗೆ ಒಪ್ಪಿಸ್ತೇನೆ. ಆ ಮಗನ ಜೀವಿತದ ನಾಯಕನಾಗಿತ್ತು ಸ್ವಾಮಿ. ಇನ್ನೂ ಅನೇಕ ಹೊಸ ಹೊಸ ಆತ್ಮಗಳು ಬಂದು ನಮಗೆ ಹೊಸ ವಿಷಯಗಳನ್ನ ತಿಳಿಸ್ಲಿಕ್ಕಾಗುವಂತೆ ನಿನ್ನ ಕೃಪೆ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸಹಾಯಕಳಾಗಿ ನಿಂತಿರುವಂತ ಸವಿತಳನ್ನು ಕೂಡ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ಆ ಮಗಳನ್ನು ಕೂಡ ಆಶೀರ್ವದಿಸಿ ನಡೆಸಿ ಬಲಪಡಿಸು ಸ್ವಾಮಿ. ಈ ಕುಟುಂಬದಲ್ಲಿ ಅತ್ಯಾಸಕ್ತಿಯಿಂದ ಕೂಡಿ ಬಂದ ನಿನ್ನ ವಾಕ್ಯಗಳನ್ನ ಆಲಿಸುವಂತ ಪ್ರಿಯ ಮಕ್ಕಳನ್ನ ನೀನು ಬಲಪಡಿಸಪ್ಪ. ಅವರ ಎಲ್ಲಾ ನೋವು ಬೇನೆಗಳು, ಕಷ್ಟ ಸಂಕಟಗಳಿಂದ ಬಿಡುಗಡೆ ಕೊಡಪ್ಪ. ದೈಹಿಕವಾಗಿ ಆಹಾರದ ಕೊರತೆ ಉಂಟಾದಾಗ ಹೇಗೆ ಸ್ವರ್ಗೆ ಹೋಗುತ್ತಾವ, ಅದೇ ರೀತಿಯಲ್ಲಿ ಆತ್ಮಿಕ ರೀತಿಯಲ್ಲಿ ಮನ್ನದ ಕೊರತೆ ಉಂಟಾದಾಗ ನಾವು ನಾನಾ ರೀತಿಯ ಗೊಂದಲಗಳಿಗೆ ಒಳಗಾಗಿ ಬಲಹೀನ ಸ್ಥಿತಿಗೆ ಬರ್ತೇವಪ್ಪ. ಆದರೆ ನೀನು ಅನುದಿನವೂ ಅತ್ಯುತ್ತಮವಾದ ಮನ್ನವನ್ನ ಅನುಗ್ರಹಿಸಿ ನಮ್ಮನ್ನು ಬಲಪಡಿಸುತ್ತಾ ಬರುತ್ತಿರುವುದಕ್ಕಾಗಿ ಕೋಟಿ ಸ್ತೋತ್ರಗಳಪ್ಪ ಸ್ವಾಮಿ. ತಂದೆ, ಈ ದಿವಸದಲ್ಲಿ ಸ್ವಾಮಿ ನಿನ್ನನ್ನ ನಂಬಿ ವಿಧೇಯರಾಗಿ ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಬಂದು ಕುಳಿತಿರುವ ನಿನ್ನ ಮಕ್ಕಳು ಸ್ವಾಮಿ ತಮ್ಮ ಬೇಡಿಕೆಗಳನ್ನ ನಿನ್ನ ಮುಂದೆ ಅರ್ಪಿಸ್ತಿರುವಾಗ ಆ ಮಕ್ಕಳ ಬೇಡಿಕೆಗಳನ್ನ ನೀನು ಈಡೇರಿಸಬೇಕು ಸ್ವಾಮಿ. ತಂದೆಯೇ, ಇದರ ಮೂಲಕ ಮಕ್ಕಳು ಸಾಕ್ಷಿಯ ಮಕ್ಕಳಾಗಿ ನಿಲ್ಲುವ ಹಾಗೆ, ನಿನ್ನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಹಾಗೆ ಆ ಮಕ್ಕಳನ್ನು ಸ್ಥಿರಗೊಳಿಸಪ್ಪ, ಬಲಪಡಿಸಪ್ಪ ಸ್ವಾಮಿ. ತಂದೆ ಆದ ದೇವರೇ, ಸಹೋದರ ರವಿ ಬಳ್ಳಾರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಅಪ್ಪ ತಂದೆಯೇ, ಆ ಮಗನ ಯೋಜನೆಗಳು ಸ್ವಾಮಿ ನಿನ್ನ ಸನ್ನಿಧಿಯನ್ನು ಮುಟ್ಟಿವೆ ಸ್ವಾಮಿ. ಇರುವಂತ ಕೊರತೆಗಳನ್ನ ನಿವಾರಿಸಿ ಸ್ವಾಮಿ. ಆ ಮಗನನ್ನ ನೀನು ಬಲಪಡಿಸಪ್ಪ. ಅನುದಿನವೂ ನಿನ್ನ ವಾಕ್ಯವನ್ನ ಕೇಳಿ ನಿನ್ನಲ್ಲಿ ನೆಲೆಗೊಳ್ಳುತ್ತಿರುವಂತ ಈ ಮಗನಿಗೆ ಸ್ವಾಮಿ ಆತ್ಮನ ಬಲದ ಜೊತೆ ಸ್ವಾಮಿ ಲೌಕಿಕ ಜೀವಿತದ ದಾರಿಯನ್ನ ನೀನು ತೋರಿಸು ಸ್ವಾಮಿ. ಎಲ್ಲವೂ ನಿನ್ನ ಚಿತ್ತದಂತಾಗಲಪ್ಪ. ನೀನು ತಕ್ಕ ಸಮಯದಲ್ಲಿ ಎಲ್ಲವನ್ನು ಒದಗಿಸುವ ಆತನಾಗಿದ್ದೆ ಎಂಬ ದೃಢ ವಿಶ್ವಾಸದಿಂದ ಆ ಮಗನ ಕೋರಿಕೆಯನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇನಪ್ಪ. ತಂದೆಯೇ, ಕರುಣೆ ತೋರಿಸು ಸ್ವಾಮಿ. ಅದೇ ರೀತಿ ಸಹೋದರಿ ವರಲಕ್ಷ್ಮಿ ಅವರು ನಿನ್ನ ಮಗಳಾಗಿ ಸ್ವಾಮಿ ಹಾಡುಗಳ ಮೂಲಕ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತ ಸಂದರ್ಭದಲ್ಲಿ ಆ ಮಗಳು ಯಾವುದೇ ರೀತಿಯಲ್ಲಿ ಕಷ್ಟ, ನೋವು, ಸಂಕಟಗಳಿಗೆ ಒಳಗಾಗದ ಹಾಗೆ ಆ ಮಗಳನ್ನ ಸುರಕ್ಷಿತವಾಗಿ ಕಾಪಾಡು. ಆ ಮಗಳ ಸಮಸ್ಯೆ ಏನಿದೆಯೋ, ಕುಟುಂಬದ ಸಮಸ್ಯೆ ಏನಿದೆಯೋ, ನೀನು ಬಲ್ಲಾತನಾಗಿದ್ದೀಯಪ್ಪ. ನೀನೇ ನಡೆಸಿ ಕಾಪಾಡ್ಬೇಕು. ಹಾಗೂ ತಂದೆಯಾದ ದೇವರೇ, ಈ ಒಂದು ಕುಟುಂಬದಲ್ಲಿ ಕೂಡಿ ಬಂದಿರುವಂತ ಪ್ರತಿ ಒಬ್ಬೊಬ್ಬ ಸದಸ್ಯರನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ಕೊಡ್ತೀನಿ. ಈ ಸಹೋದರಿ ಎಸ್ತರ್ ಡ್ಯಾನಿಯಲ್ ಈ ಮಗಳ ಸಮಸ್ಯೆಯನ್ನು ಏನಿದ್ದರೂ ದಯಮಾಡಿ ನೀನು ಬಗೆಹರಿಸಿ ಸಮಾಧಾನದ ವಾತಾವರಣವನ್ನು ದಯಪಾಲಿಸು. ಇನ್ನು ಈ ಕುಟುಂಬದಲ್ಲಿ ನೆಲೆಯಾಗಿ ನಿಂತು ತಾನು ಕೂಡ ಸೇವಕಿಯಾಗಿ ಸೇವೆ ಮಾಡುವಂತ ಸಂದರ್ಭವನ್ನು ಒದಗಿಸಿಕೊಡಿಸುವ. ಹಾಗೂ ಸಹೋದರ ಮಂಜುನಾಥ್ ಚಂದ್ರ ಈ ಕುಟುಂಬದಲ್ಲಿ ನಿನ್ನ ಆಶೀರ್ವಾದ ಇರಲಿ ಸ್ವಾಮಿ. ಆ ಮಕ್ಕಳನ್ನ ನೀನೇ ಕಾಪಾಡಿಸುವ ಅಪ್ಪ ತಂದೆ. ಹಾಗೆ ಸಹೋದರ ಪ್ರೇಮ್ನಾಥ್ ಕೋಲ್ಕರ್ ಅವರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಅನುದಿನವೂ ಆ ಮಗನು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಕುಳಿತು ನಿನ್ನ ವಾಕ್ಯಗಳನ್ನ ಆಲಿಸುವುದರ ಮೂಲಕ ಲೌಕಿಕವಾಗಿ ಆತ್ಮಿಕವಾಗಿ ಬಲ ಹೊಂದಿ ತನ್ನ ಸಮಸ್ಯೆಗಳನ್ನ ನಿನ್ನ ಮುಂದೆ ಅರ್ಪಿಸ್ತಿರುವಾಗ ಸ್ವಾಮಿ ಕುಟುಂಬದ ಎಲ್ಲಾ ಸದಸ್ಯರನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇನೆ. ಅವರ ಪತ್ನಿ, ಅವರ ಮಕ್ಕಳು ಹಾಗೂ ಸಹೋದರಿ ಮಗಳಿಗೋಸ್ಕರವಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ.
ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ಸಾವಧಾನವಾಗಿ ನಿನ್ನ ವಾಕ್ಯವನ್ನ ಆಲಿಸುವುದರ ಮೂಲಕ ಸ್ವಾಮಿ ನಿನ್ನ ಸನ್ನಿಧಿಯ ಮಗನಾಗಿ ನೆಮ್ಮದಿಯಿಂದ ಜೀವಿಸುವಂತ ಕೃಪೆ ಮಾಡಿ ನಡೆಸಪ್ಪ. ಹಾಗೂ ಸಹೋದರಿ ರಾಜೇಶ್ವರಿ ಅವರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳ ಕೋರಿಕೆಯನ್ನ ಈಡೇರಿಸಿದ್ದೆ ಸ್ವಾಮಿ, ಇದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳಪ್ಪ. ಹಾಗೂ ಅವರ ಕುಟುಂಬದಲ್ಲಿ ಇರುವಂತ ಕುಂದು ಕೊರತೆಗಳನ್ನ ನಿವಾರಿಸಿ ಆ ಮುದ್ದು ಮಗುವನ್ನ ಸ್ವಾಮಿ ವಿಶೇಷ ರೀತಿಯಲ್ಲಿ ಕಾಪಾಡಿ ನಡೆಸಪ್ಪ. ಅವರ ಮಗಳಿಗೋಸ್ಕರ ಬೇಡ್ಕೊಳ್ತೇನೆ, ಇರುವಂತ ಸಮಸ್ಯೆಯಿಂದ ಬಿಡುಗಡೆ ಕೊಡು ಸ್ವಾಮಿ. ಹಾಗೂ ಫಸ್ಟ್ ಸಾಲ್ಮನ್ ಸರ್ಗೋಸ್ಕರ ಬೇಡ್ಕೊಳ್ತೇನೆ, ಆ ಮಗನಿಗೆ ಬೇಕಾದಂತ ಆತ್ಮಿಕ ಶಾರೀರಿಕ ಆರೋಗ್ಯ ಭಾಗ್ಯವನ್ನ ದಯಪಾಲಿಸಿಕೊಟ್ಟು ಕುಟುಂಬದ ಎಲ್ಲ ಸದಸ್ಯರನ್ನು ನೀನು ಆಶೀರ್ವದಿಸಿ ಸ್ವಾಮಿ ನಿನ್ನ ವಾಕ್ಯದಲ್ಲಿ ನೆಲೆಗೊಳಿಸಿ ನಡೆಸಿ ಕಾಪಾಡಿಸಿ. ಹಾಗೂ ಸಹೋದರ ಸುಭಾಷ್ ಅವರಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನು ಇತ್ತೀಚೆಗೆ ನಮ್ಮ ಒಂದು ಕೂಟದಲ್ಲಿ ಒಟ್ಟಾಗಿ ಸೇರಿ ಸ್ವಾಮಿ ನಿನ್ನನ್ನ ಆರಾಧಿಸ್ಲಿಕ್ಕೆ ಕೂಡಿ ಬಂದಿರುವಾಗ ಅಪ್ಪ ತಂದೆ ಆ ಮಗನನ್ನ ನಿನ್ನ ವಾಕ್ಯದಲ್ಲಿ ನೆಲೆಗೊಳಿಸಿ ಆ ಮಗನೂ ಕೂಡ ನಿನ್ನ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಆ ಮಗನ ಮೂಲಕ ನಿನ್ನ ಸ್ವಾರ್ಥ ನಡೆಯುವಂತೆ ಕೃಪೆ ಮಾಡಿ ನಡೆಸಪ್ಪ. ಹಾಗೂ ಸಹೋದರ ವಿಜಯ್ ಕುಮಾರ್ ಅವರು ಅನೇಕ ದಿನಗಳಿಂದ ಈ ಒಂದು ಕೂಟದಲ್ಲಿ ದೂರ ಇದ್ದರು ಸ್ವಾಮಿ. ಈಗ ಅವರು ಮತ್ತೆ ಈ ಕೂಟದಲ್ಲಿ ಕೂಡಿ ಬಂದಿರುವಾಗ ಸ್ವಾಮಿ ಆ ಮಗನನ್ನ ನೀನು ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಅವರ ತಲಾಂತನ್ನ ಸದುಪಯೋಗ ಪಡಿಸಿಕೊಂಡು ಸ್ವಾಮಿ ನಿನ್ನ ವಾಕ್ಯಗಳನ್ನ ಹಂಚಿ ನಿನ್ನ ಸ್ವಾರ್ಥ ಸೇವೆಯಲ್ಲಿ ಭಾಗಿಯಾಗ್ಲಿಕ್ಕಾಗುವಂತೆ ಆ ಮಗನಿಗೆ ಬೇಕಾದಂತ ನಿನ್ನ ದಿವ್ಯ ಆಶೀರ್ವಾದವನ್ನ ದಯಪಾಲಿಸಿಕೊಡಪ್ಪ. ಹಾಗೂ ಸಹೋದರ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ಕೊಟ್ಟಂತ ಆರೋಗ್ಯಕ್ಕೋಸ್ಕರವಾಗಿ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆ ಮಗನ ಜೀವಿತದ ನಾಯಕನಾಗಿದ್ದು ಪ್ರತಿ ಹೆಜ್ಜೆಯಲ್ಲಿಯೂ ಸ್ವಾಮಿ ಆ ಮಗನ ಮಾಡ್ತಿರುವಂತ ಸೇವೆಯಲ್ಲಿ ನಿನ್ನ ಪವಿತ್ರವಾದ ಹಸ್ತವನ್ನು ಚಾಚಿ ನಡೆಸಿ ಕಾಪಾಡು ಸ್ವಾಮಿ. ಹಾಗೆಯೇ ಅಪ್ಪ ತಂದೆಯಾದ ದೇವರೇ, ಇನ್ನು ಅನೇಕ ಸಹೋದರ ಸಹೋದರಿಯರು ಈ ಕುಟುಂಬದಲ್ಲಿ ಭಾಗವಹಿಸಿದ್ದಾರೆ ಸ್ವಾಮಿ. ತಂದೆಯಾದ ದೇವರೇ, ಸಹೋದರಿ ಶೈಲಾ ಬೆಂಜಮಿನ್ ಇವರಿಗೋಸ್ಕರ ಬೇಡ್ಕೊಳ್ತೇನೆ. ಹಾಗೂ ಸ್ವಾಮಿ ಮಾಲಾ ಹೊಸಮನೆ ಇವರಿಗಾಗಿಯೂ ಬೇಡ್ತೇನಪ್ಪ ಸ್ವಾಮಿ. ಇನ್ನು ಅನೇಕ ಸ್ತ್ರೀಯರು ಕೂಡ ಈ ಕುಟುಂಬದಲ್ಲಿ ಪಾತ್ರಧಾರಿಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಿರುವಾಗ ನೀನು ಆ ಮಕ್ಕಳ ಜೊತೆಗಾರನಾಗಿದ್ದು ನಡೆಸಪ್ಪ. ಹಾಗೂ ತಂದೆಯೇ, ಈ ಕೂಟಕ್ಕೆ ಇನ್ನು ಈ ದಿವಸದಲ್ಲಿ ಬರಲಾಗದೆ ಇದ್ದಂತ ಪ್ರಿಯ ಸಹೋದರರು ಪಾಸ್ಟರ್ಗಳು ಅವರನ್ನು ಕೂಡ ನಿನ್ನ ಕೃಪಾಕರಗಳಿಗೆ ಒಪ್ಪಿಸ್ತೇನಪ್ಪ. ಸಹೋದರ ಜಾನ್ಸನ್ ಯೇಸುದಾಸ್ ಅವರು, ಸಹೋದರ ಜಾನ್ಸನ್ ಶರಣಪ್ಪ ಅವರು ಮತ್ತು ಜಾನ್ ಡೇವಿಡ್ ಅವರು ಎಲ್ಲರನ್ನ ನಿನ್ನ ಕೃಪಾಕರಗಳಲ್ಲಿ ಒಪ್ಪಿಸ್ತೇನಪ್ಪ. ಹಾಗೂ ಸ್ವಾಮಿ ಸಹೋದರ ಲೋಕೇಶ್ ಅವರು ಕೂಡ ನಿನ್ನ ಸನ್ನಿಧಿಗೆ ಒಪ್ಪಿಸ್ತೇನೆ ಅಪ್ಪ. ಯಾವ ಕಾರಣದಿಂದ ಅವರು ಈ ಕೂಟಕ್ಕೆ ಬರಲಾಗಿಲ್ವೋ ಅಪ್ಪ, ಮುಂದಿನ ದಿನಗಳಲ್ಲಿ ಹಾಜರಾಗುವಂತ ನಿನ್ನ ಕೃಪಾಶೀರ್ವಾದ ನೀಡು ಸ್ವಾಮಿ. ಈ ಅಮೂಲ್ಯ ವಾಕ್ಯಗಳನ್ನ ನಾವು ಕೇಳಿರುವಾಗ ಸ್ವಾಮಿ ನಮ್ಮ ಜೊತೆಯಲ್ಲಿ ಸ್ವಾಮಿ ಆ ವಾಕ್ಯಗಳು ನೆಲೆಗೊಂಡು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿಯನ್ನ ನೀನು ಎಲ್ಲರಿಗೂ ದಯಪಾಲಿಸಿಕೊಡು ಸ್ವಾಮಿ. ತಂದೆಯಾದ ದೇವರೇ, ಮತ್ತೆ ನಾವು ನಾಳೆ ಬೆಳಗ್ಗೆ ನಿನ್ನ ಸನ್ನಿಧಿಯಲ್ಲಿ ಕೂಡಿ ಬಂದು ನಿನ್ನನ್ನು ಆರಾಧಿಸುವ ಕೃಪೆ ಮಾಡು ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಈ ಒಂದು ದಿನದಲ್ಲಿ ಈ ಒಂದು 5 ವರ್ಷಗಳಿಗೋಸ್ಕರವಾಗಿ ಹೊಸ ಅಧಿಕಾರಿಗಳನ್ನ ನೀನು ಆಯ್ಕೆ ಮಾಡಿದ್ದಿ, ನಿನ್ನ ಚಿತ್ತದಂತೆ ಆಯ್ಕೆ ಮಾಡಿದ್ದೆ ಎಂದು ನಂಬಿದ್ದೇವೆ ಸ್ವಾಮಿ. ಆ ನಿನ್ನ ಮುದ್ದು ಮಕ್ಕಳನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇನೆ. ಅವರ ಸೇವೆಯು ಸ್ವಾಮಿ ನಿನ್ನ ಒಂದು ಸನ್ನಿಧಿಯಲ್ಲಿ ನಂಬಿಕೆಯನ್ನು ಹುಟ್ಟಿಸುವಂತೆ ಎಲ್ಲರಿಗೂ ಅದು ಅನುಕೂಲವಾಗುವಂತ ಸೇವೆ ಆಗಿರ್ಲಿ ಸ್ವಾಮಿ. ಯಾವುದೇ ರೀತಿಯ ಲೋಪದೋಷಗಳು ಉಂಟಾಗದ ಹಾಗೆ ಅಥವಾ ಸ್ವಾರ್ಥದಿಂದ ಕೂಡಿರದ ಹಾಗೆ ಸ್ವಾಮಿ ನಿನ್ನ ಸೇವೆಯಲ್ಲಿ ಅದು ಸದುಪಯೋಗ ಪಟ್ಟು ಸ್ವಾಮಿ ಈ ಮಕ್ಕಳು ತಮ್ಮನ್ನು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸಿಕೊಂಡವರಾಗಿ ತಮ್ಮ ಈ ಒಂದು ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಲು ಅವರಿಗೆ ಬೇಕಾದ ನಿನ್ನ ಆತ್ಮನ ಬಲ ಕೊಟ್ಟು ಅವರನ್ನು ಮುನ್ನಡೆಸಿ ಕಾಪಾಡಪ್ಪ. ಇದರ ಮೂಲಕ ಸ್ವಾಮಿ ಅನೇಕ ಸಭೆಗಳು ಮತ್ತು ಶಾಲೆಗಳು ಮತ್ತು
ಅನೇಕ ಆತ್ಮಗಳು ಕುಂದಿ ಹೋಗಿರುವಾಗ ಅವುಗಳಿಗೆ ನವ ಚೈತನ್ಯ ಕೊಡುವ ಹಾಗೆ ನೀನು ನಿನ್ನ ಪ್ರತಿಕ್ರಿಯೆ ತೋರಿಸಿ ಸ್ವಾಮಿ, ಎಲ್ಲ ರೀತಿಯಲ್ಲಿಯೂ ಸ್ವಾಮಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನಡೆಸಿ ಕಾಯ್ತಾ ಬರಬೇಕಾಗಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಅತ್ಯಂತ ನಮ್ರತೆಯಿಂದ ಬೇಡ್ತೇನಪ್ಪ ತಂದೆಯೇ, ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾಕಾಲವು ಕೂಡಿ ಬಂದಿರುವಂತಹ ದೇವ ಮಾಂದೆಯೊಂದಿಗೆ, ಅವರ ಕುಟುಂಬ ಮಕ್ಕಳೊಂದಿಗೆ, ಬಂಧು ಬಳಗದ ಸಂಗಡ ಹಾಗೂ ಈ ದಿನ ದೇವರ ವಾಕ್ಯ ಭಾಗವನ್ನು ನಡೆಸಿದಂತಹ ಸಹೋದರಿಯೊಂದಿಗೆ, ವಿಶೇಷ ಗೀತೆಯನ್ನು ಹಾಡಿದಂತ ಮಗಳೊಂದಿಗೆ, ಪ್ರಾರ್ಥನೆ ಮಾಡಿದಂತ ಹಿರಿಯರೊಂದಿಗೆ ಹಾಗೂ ಮುಕ್ತಾಯ ಪ್ರಾರ್ಥನೆ ಮಾಡಿದಂತಹ ಹಿರಿಯರಾದಂತ ಹೇಮಲತಮ್ಮ ಅವರೊಂದಿಗೆ ನಮ್ಮೆಲ್ಲರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಧನ್ಯವಾದಗಳು ಎಲ್ಲರಿಗೂ. ಈ ದಿನದ ಕೂಟದಲ್ಲಿ ಭಾಗವಹಿಸೋದಕ್ಕಾಗಿ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ, ಈ ದಿನದ ಮುಕ್ತಾಯ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಹೇಮಲತಮ್ಮ ಅವರಿಗೂ, ಪಾಠವನ್ನು ನಡೆಸಿಕೊಟ್ಟಂತ ಸಹೋದರಿ ನಳಿನ ವೆಸ್ಲಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡ್ಲಿ. ಈ ರಾತ್ರಿ ನಮ್ಮೆಲ್ಲರಿಗೂ ಆರೋಗ್ಯ, ಕ್ಷೇಮ, ಸಮಾಧಾನಗಳನ್ನು ಕೊಟ್ಟು ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನು ಕೊಂಡಾಡುವಂತೆ ತೋರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ರಾತ್ರಿಯ ಶುಭಾಶಯವನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಪ್ರಾರ್ಥನೆ ಮಾಡಿದವರಿಗೂ ಧನ್ಯವಾದಗಳು. Thank you, Pastor. Thank you, sir. Madam, thank you very much. Nice lesson study. ದೇವ್ರಿಗೆ ಮಹಿಮೆ ಆಗ್ಲಿ ಕೋಲ್ಕರ್ ಅವ್ರೆ. Wonderful, ma.